ಚಿಕ್ಕ ರೂಮ್ ಆದ್ರೇನು ಸೂಪರ್ ಆಗಿ ಡಿಸೈನ್ ಮಾಡಿ ಆ ತರ ಕಾನ್ಸೆಪ್ಟ್ ಮಾಡ್ತಾರೆ. ನೀವು ಆ ಕಡೆ ಕೂತ್ಕೊಂತಿರೋ ಬ್ಯಾಕ್ ರೆಸ್ಟ್ ಅಲ್ಲಿಗಿಂತ ರೊಟೇಟ್ ಮಾಡ್ಕೊಬಹುದು. ಸೊ ಇಲ್ಲೇ ನೋಡಬಹುದು ಒಳಗಡೆ ಈ ಪ್ಯಾಟರ್ನ್ಸ್ ಈ ಕಟಿಂಗ್ಸ್ ಇದೆಲ್ಲ ನೋಡಿದ್ರೆ ಮೆಂಬ್ರೇನ್ ಅಲ್ಲೇ ಬರೋದು. ಒಂದು 30 to 40 days ಅಲ್ಲಿ ಮುಗಿಸ್ತಾರಂತೆ. ನಿಮ್ಮ ರೂಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅದು ಕೊಡ್ತೀವಿ. ಆ ರಿಚ್ನೆಸ್ ಲುಕ್ ಇದೆಯಲ್ಲ ಅದು ನಿಮ್ಗೆ ಎಲ್ಲೂ ಸಿಗಲ್ಲ. ಆಕ್ಚುಲಿ ಹ್ಯಾಂಡಲ್ಸ್ ಇಲ್ಲ ಇದಕ್ಕೆ. ಅದೇ ಮತ್ತೆ ಹೆಂಗ್ ಓಪನ್ ಮಾಡೋದು? ಸೊ ನಾರ್ಮಲ್ ಆಗಿ ಎಲ್ಲರೂ ವುಡನ್ ಪಾರ್ಟಿಷನ್ ನೋಡಿರ್ತೀರಾ. ನಾವು ಮೆಟಲ್ ಅಲ್ಲಿ ವಿತ್ ನಾವು ಏನ್ ಕೊಟ್ಟಿದೀವಿ ಅಂದ್ರೆ ಮಿರರ್ ಕೊಟ್ಟಿದೀವಿ. ಟಚ್ ಅಂಡ್ ಫೀಲ್ ಇದು ಮಾಡಿದಾಗ ನೀವು ತಕ್ಷಣ ಯಾರೇ ಇರಲಿ ತುಂಬಾ ಖುಷಿ ಪಡ್ತಾರೆ. ಅದಕ್ಕೆ ಹೆವಿ ಸ್ಪೇಸ್ ಬೇಕು. ಸೊ ಇದ್ರ ಜಸ್ಟ್ ಪುಲ್ ಡೌನ್ ಮಾಡ್ಕೊಂಡ್ರೆ ಸಾಕು. ನೀವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಸ್ಪೇಸ್ ಇಲ್ದಿರೋ ಕಾರಣ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಏನೇ ಆದ್ರೂ 1 year ನಮ್ಮ ಸರ್ವಿಸ್ ಕಾರ್ಪೆಂಟರ್ ಮೇಲೆ ಸರ್ವಿಸ್ ಮಾಡ್ಕೊಡ್ತಾರೆ. ಹಾರ್ಡ್ವೇರ್ಸ್ ಮೇಲೆ ನಿಮ್ಗೆ ಅಪ್ ಟು 6 years ವ್ಯಾರಂಟಿ ಕೊಡ್ತೀವಿ ನಾವು. ಬರುತ್ತೆ ಒಂದು ಮಿಲ್ಕಿ ವೈಟ್, ಇದು ಬಂದ್ಬಿಟ್ಟು ನೀವು ವಾಮ್ ವೈಟ್. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಆಲ್ರೆಡಿ ಟೈಟಲ್ ಎಲ್ಲ ನೋಡ್ಬಿಟ್ಟು ಒಳಗಡೆ ಬಂದಿರ್ತೀರ ವಿಡಿಯೋ ಒಳಗಡೆ. ಏನಿದು ಒಂಥರ ಬ್ಯೂಟಿಫುಲ್ ಆಗಿದೆ, ಒಂಥರ ಸೂಪರ್ ಆಗಿರೋ ಕಾನ್ಸೆಪ್ಟ್ ಅಂತ. ಸೊ ನಾನು ಇವತ್ತು ಬಂದ್ಬಿಟ್ಟು ಒಂದು ಸೂಪರ್ ಆಗಿರೋ ಒಂದು ಇಂಟೀರಿಯರ್ ಡಿಸೈನ್ ಶೋರೂಮ್ಗೆ ಬಂದಿದ್ದೀನಿ. ಸೊ ಇವ್ರದ್ದು ಶೋರೂಮ್ ಹೆಸರು ವಿವಾ ಡಿಸೈನ್ಸ್ ಅಂತ. ಆಲ್ಮೋಸ್ಟ್ ಸುಮಾರು ವರ್ಷದಿಂದ ಒಂದು ಮನೆಗೆ ಇಂಟೀರಿಯರ್ ಡಿಸೈನ್ ಆಗಲಿ, ಒಂದು ಆಫೀಸ್ಗೆ, ಒಂದು ಕಾರ್ಪೊರೇಟ್ ಆಫೀಸ್ ಅಥವಾ ಯಾವುದೇ ಒಂದು ರೆಸ್ಟೋರೆಂಟ್ ಏರಿಯಾಗೆ ಇಂಟೀರಿಯರ್ ಡಿಸೈನ್ ಆಗಲಿ ಇವ್ರು ಕೂಡ ಸೂಪರಾಗಿ ಮಾಡ್ಕೊಡ್ತಿದ್ದಾರೆ. ಮತ್ತು ಇಲ್ಲೇ ನೋಡ್ಬೋದು ಇವ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಸ್ಕ್ರ್ಯಾಚಿಂದ ಅಂದರೆ ಲೈಕ್ ಒಂದು ಮನೆ ಪ್ಲೇನ್ ಆಗಿದ್ದರೆ ಒಂದು ಮೆಷರ್ಮೆಂಟ್ ತೊಗೊಂಡು ಆ ಪ್ರಕಾರ, ಸಪೋಸ್ ಇವಾಗ ಸೋಫಾದ ಎಕ್ಸಾಂಪಲ್ ತೊಗೊಂಡ್ರೆ ಆ ಮೆಷರ್ಮೆಂಟ್ ಪ್ರಕಾರ ಸೋಫಾ ಎಲ್ಲ ಡಿಸೈನ್ ಮಾಡಿ ಈ ಥರ ವಾಲ್ ಪೇಂಟಿಂಗ್ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಈ ಥರ ಎಲ್ಲ ಮಾಡಿ ಕ್ಲೀನಾಗಿ ಇಡ್ತಾರೆ. ಅಂದರೆ ನಿಮಗೆ ಒಂದು ಚಿಕ್ಕ ರೂಮ್ ಆದ್ರೂ ಸೂಪರಾಗಿ ಡಿಸೈನ್ ಮಾಡಿ ಆ ಥರ ಕಾನ್ಸೆಪ್ಟ್ ಮಾಡ್ತಾರೆ. ಮತ್ತು ಎಲ್ಲೂ ಈ ಥರ ನೀವು ಡಿಸೈನ್ಸ್ ನೋಡೋಕ್ಕಾಗಲ್ಲ, ಯಾಕಂದರೆ ಇವ್ರದ್ದು ಡಿಸೈನ್ ಆಗಿರುತ್ತೆ ಮತ್ತು ವೆರೈಟಿ ಆಗಿರುತ್ತೆ. ಮತ್ತು ಇಲ್ಲಿ ಕೂಡ ನೋಡ್ಬೋದು ನೀವು, ಇದೆಲ್ಲ ಬಂದ್ಬಿಟ್ಟು ನಿಮಗೆ ವಾಲ್ ಪೇಂಟಿಂಗ್ಸು, ಈ ಥರ ಡಿಫ್ರೆಂಟ್ ವಾಲ್ ಪೇಂಟಿಂಗ್ಸ್ ಎಲ್ಲ ಬರುತ್ತೆ. ಮತ್ತು ಈ ಥರ ಇನ್ನೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಸೊ ಹಂಗೆ ಒಳಗೆ ಬಂದರೆ ನಿಮಗೆ ನನಗೆ ಏನು ಇಷ್ಟ ಆಗಿದೆ ಅಂದರೆ ಈ ದೇವ್ರ ರೂಮ್ ಅಂತೂ ಒಂಥರ ಯೂನಿಕಾಗಿ ಮಾಡಿದ್ದಾರೆ. ಇದು ಓಪನ್ ಮಾಡಿದ್ರೇ ನಿಮಗೆ ಸೂಪರಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇಲ್ಲೇ ನೋಡ್ಬೋದು ಒಳಗಡೆ ಮಾರ್ಬಲ್ಲು ಮತ್ತು ಆ ವುಡನ್ ಕಟಿಂಗ್ಸ್ ಆಗಲಿ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟು. ಸೊ ಎಷ್ಟು ಯೂನಿಕಾಗಿ ಸೂಪರಾಗಿ ಆ ಥರ ವುಡನ್ ಫ್ಲೋರಿಂಗ್ ಎಲ್ಲ ಕೊಟ್ಟು ಎಷ್ಟು ನೀಟಾಗಿದೆ ಅಂತ ನೋಡಿ. ಸೊ ಹಂಗೆ ಬಂದರೆ ನಿಮಗೆ ಇದೊಂದು ಲೈಕ್ ಕಿಚನ್ ಏರಿಯಾ, ಓಪನ್ ಕಿಚನ್ ಏರಿಯಾ, ಇದನ್ನು ಯಾವ ಥರ ಡಿಸೈನ್ ಮಾಡ್ಬೋದು, ಈ ಥರ ಯಾವ ಲೈಟಿಂಗ್ಸ್ ಕೊಡ್ಬೋದು, ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಿದ್ದಾರೆ. ಸೊ ಇವ್ರದ್ದು ಅಂದರೆ ಗೂಗಲಲ್ಲಿ ಕೂಡ ಸೂಪರ್ ರಿವ್ಯೂಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಇವ್ರದ್ದು ನೀವು ಪ್ರಾಜೆಕ್ಟ್ ಕೊಟ್ಟರೆ ಕೂಡ ಆಲ್ಮೋಸ್ಟ್ ಒಂದು 30 to 40 ಡೇಸಲ್ಲೇ ಮುಗಿಸ್ತಾರಂತೆ. ಸೊ ಆ ಥರ ಕಾನ್ಸೆಪ್ಟ್ ಇದೆ. 1 BHK 2 BHK ಆಗಲಿ ಈ ಥರ ಎಲ್ಲನೂ ಡಿಸೈನ್ ಮಾಡ್ತಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಪ್ರೈಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಡಿಸೈನರ್ಸ್ ಇರೋ ಆಫೀಸ್ ಅಂತೆ. ಇವ್ರದ್ದು ಕಾರ್ಪೊರೇಟ್ ಆಫೀಸ್ ಬಂದ್ಬಿಟ್ಟು ನಾಗರ್ಬಾವಿಯಲ್ಲಿದೆ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮುಂದೆ ನೋಡ್ತಿರ್ಬೋದು ವಿವಾ ಡಿಸೈನ್ಸ್ ಓನರೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಅವರೇ, ಆರಾಮಿದ್ದೀನಿ ಸರ್, ನೀವು? ಸೊ ಫಸ್ಟ್ ಟೈಮ್ ನಿಮ್ಮ ಇಂಟೀರಿಯರ್ ಡಿಸೈನಿಂಗ್ ವಿಡಿಯೋ ಮಾಡ್ತಿರೋದು. ನನಗಂತೂ ಸಖತ್ ಇಷ್ಟ ಆಯ್ತು. ಏನಂದ್ರೆ ಒಳಗೆ ಬಂದಿದ ತಕ್ಷಣ ಒಂಥರ ಡಿಫ್ರೆಂಟ್ ಆಗಿರೋ ವೈಬ್ಸ್ ಅನ್ಸುತ್ತೆ. ಒಂದೊಂದು ಯೂನಿಕ್ನೆಸ್ ಆಗಲಿ, ಒಂದೊಂದು ಮೆಟೀರಿಯಲ್ ಯೂಸ್ ಮಾಡಿರೋದು, ಒಂದೊಂದು ಲಿವಿಂಗ್ ಏರಿಯಾ ಅಲ್ಲಿ ಏನೇನು ಥಿಂಗ್ಸ್ ಯೂಸ್ ಮಾಡಿರೋ ಅದೆಲ್ಲ ಸೂಪರ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಸರ್ ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ ಅಲ್ಲಿ? ನಾವು ಆಲ್ಮೋಸ್ಟ್ ಒಂದು 7 years ಆಯ್ತು ಸರ್. ಸೊ ಅದಕ್ಕೆ ಮುಂಚೆ ನಾವು ವರ್ಕಿಂಗ್ ಅಲ್ಲಿ ಇದ್ವಿ, ಸೇಮ್ ಇಂಟೀರಿಯರ್ ವರ್ಕಿಂಗ್ ಅಲ್ಲಿ ಇದ್ವಿ. ಅಂಡ್ ದೆನ್ ಎಲ್ಲ ಕಲ್ತ್ಮೇಲೆ ವಿ ಸ್ಟಾರ್ಟೆಡ್ ಅವರ್ ಓನ್. ಸೊ ಹೊಸದಾಗಿ ನಾವೇ ಶುರು ಮಾಡ್ಕೊಂಡು ಇದು ಮಾಡ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ ಈಗ ಒಂದು 6+ years ಆಗಿದೆ. ಸರ್ವಿಸಸ್ ಆಲ್ ಅರೌಂಡ್ ಕೊಡ್ತೀವಿ. ಬ್ಯಾಂಗ್ಳೂರು, ಮೈಸೂರು, ಟಿಪ್ಪು, ತುಮಕೂರು, ಹುಬ್ಬಳ್ಳಿ, ರಾಣೆಬೆನ್ನೂರು ಎಲ್ಲ ಕಡೆ ಮಾಡಿದೀವಿ. ಸೊ ಬೆಳಿಗ್ಗೆ ಒಂದು ವಿಜಯಪುರಕ್ಕೆ ಒಂದು ಹೋಯ್ತು ಮೆಟೀರಿಯಲ್. ಸೊ ಟೋಟಲ್ ಆಗಿ ನಾವು ನಮ್ಮ ಪ್ರೊಡಕ್ಷನ್ ಯೂನಿಟ್ ಕೊಡುಗೆಪಾಳ್ಯದಲ್ಲಿದೆ. ಎಲ್ಲ ಒಂದು ಮೆಜರ್ಮೆಂಟ್ ತಗೊಂತೀವಿ. ಟೋಟಲ್ ಆಗಿ ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಡಿಸೈನ್ ಡಿಸೈನ್ ಆದ್ಮೇಲೆ ಒಂದು ಕ್ರಾಸ್ ಮೆಜರ್ಮೆಂಟ್ ಮಾಡ್ಕೊಂತೀವಿ. ಮತ್ತೆ ಪ್ರೊಡಕ್ಷನ್ ಆಗುತ್ತೆ ಫ್ಯಾಕ್ಟರಿಯಲ್ಲಿ. ಪ್ರೊಡಕ್ಷನ್ ಆಗಿ QC ಮಾಡ್ಬಿಟ್ಟು ಅಲ್ಲಿಂದ ಎಲ್ಲ ಕಡೆ ಕಳ್ಸಿಕೊಡ್ತೀವಿ. ನಿಮ್ದೇ ಓನ್ ಫ್ಯಾಕ್ಟರಿ? ಟೋಟಲ್ ನಮ್ದು ಓನ್ ಫ್ಯಾಕ್ಟರಿ ಇದೆ ಕೊಡುಗೆಪಾಳ್ಯದಲ್ಲೇ. ಸೊ ಮಾಗಡಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಸೂಪರ್. ಇಂಟರ್ ನಮ್ದು ಕಸ್ಟಮೈಸೇಷನ್ಸ್. ನಮ್ದು ಒಂದು ಇಂಪಾರ್ಟೆಂಟ್ ಅಂದ್ರೆ ಕಸ್ಟಮೈಸೇಷನ್ಸ್. ಕಸ್ಟಮರ್ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದೇ ನಮ್ದು ಫಿಕ್ಸ್ ಸ್ಟ್ಯಾಂಡರ್ಡ್ ಅಂತ ಕೊಡಕ್ ಹೋಗಲ್ಲ. ನಿಮ್ಮ ಒಂದು ಫ್ಲೋರ್ ಪ್ಲಾನ್, ನಿಮ್ಮ ಒಂದು ಮನೆ ಹೇಗಿದೆ ಅದ್ರ ತಕ್ಕಂಗೆ ನಿಮ್ಮ ಒಂದು ಟೇಸ್ಟ್ ತಗೊಂಡು ಅದ್ರ ಮುಖಾಂತರ ನಾವು ಮಾಡ್ಕೊಡೋದು. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಏನಂದ್ರೆ ಒಂದು ಪ್ಯಾಕೇಜಸ್ ತರ ಇವಾಗ ತಗೊಂಡ್ರೆ 1 BHK 2 BHK 3 BHK ಎಲ್ಲದಕ್ಕೂ ಇದಕ್ಕೂ ಮಾಡ್ತೀರಾ? ಹೌದು, ಎಲ್ಲದಕ್ಕೂ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 1 BHK ನಿಮ್ಗೆ ಆಲ್ಮೋಸ್ಟ್ ಒಂದು 2 lakhs 2.5 ಇಂದ ಕೊಡ್ಬೋದು, ಆವರೇಜ್ ಟು ಮಿಡ್ ಗಂಟನು. 2 BHK ಹೋಗ್ತೀರಾ ಅಂದ್ರೆ ಫ್ರಮ್ 4 to 5. 3 BHK ನಿಮ್ ಅಬೌವ್ ಒಂದು 5 ಮೇಲೆ ಮಾಡಿದ್ರೆ
ನಿಮ್ಗೆ ಅದೊಂದು ಸಿಗುತ್ತೆ. ಸೊ ಅಪ್ ಟು 10-12 ಗಂಟೆನೂ ಮಾಡ್ತೀವಿ. ಡಿಪೆಂಡ್ಸ್ ಅಪಾನ್ ಲೈಕ್ ನೀವು ಹೇ ಥರ ನೀವು ಇದು ಮಾಡ್ತೀರಾ, ಪ್ಲಸ್ ನಮ್ಮ ಕಡೆ ಏನು ಬರ್ತೀವಿ ಸಜೆಷನ್ಸು ಅವೆಲ್ಲ ನೋಡ್ತೀವಿ. ಅಲ್ಟಿಮೇಟ್ ಇಸ್ ಮೆಟೀರಿಯಲ್, ಯಾವ ಮೆಟೀರಿಯಲ್ ಹೇಗೆ ಪ್ಲಾನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಇಂಟೀರಿಯರ್ ಭಾರಿ ವೇರಿಯೇಷನ್ಸ್ ಇದೆ. ಆ ವೇರಿಯೇಷನ್ಸ್ ಅಲ್ಲಿ ನಾವು ಹೇಗೆ ಕೂರಿಸ್ಬಿಟ್ಟು ನಿಮ್ಮ ಒಂದು ಬಡ್ಜೆಟ್ ತಕ್ಕನಾಗಿ ಮಾಡ್ಕೊಡೋಣ ನಮ್ಮ ಮೇನ್ ಕನ್ಸರ್ನ್. ಸೊ ಆ ಥರ ಬರುತ್ತೆ ನಮಗೆ. ಇವಾಗ ನಿಮ್ಮನ್ನ ಭೇಟಿ ಆಗಬೇಕು, ಒಂದು ಈ ಥರ ಎಲ್ಲ ಬರಬೇಕಂದ್ರೆ ಈ ಆಫೀಸ್ಗೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಬೇಕಾ ಅಥವಾ ಹೇಗೆ? ಎಸ್, ನಮ್ದು ನಂಬರ್ ಕೊಡ್ತೀವಿ ನಿಮಗೆ. ಸೊ ಅದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಕಾಂಟ್ಯಾಕ್ಟ್ ಮಾಡಿ ಒನ್ ಡೇ ಪ್ರಯರ್ ನೀವು ಹೇಳಿದ್ರೆ ನಮಗೆ, ನಮ್ಮ ಟೀಮ್ ಇಲ್ಲಿ ಇರ್ತಾರೆ, ಎಲ್ಲರೂ ನಾನು ಇಲ್ಲಿ ಇರ್ತೀನಿ. ಸೊ ಎನಿ ಟೈಮ್ ಯು ಕ್ಯಾನ್ ಕಮ್. ಜಸ್ಟ್ ಒನ್ ಡೇ ಬಿಫೋರ್ ನಮ್ಗೆ ಇಂಟಿಮೇಟ್ ಕೊಟ್ಕೊಂಡು ನೀವು ಬಂದಾಗ ಇಲ್ಲೊಬ್ರು ನಾವು ಇದು ನೋಡ್ಕೊಂತೀವಿ ಅದನ್ನ. ಓಕೆ, ಸೊ ಫಸ್ಟ್ ಯಾವ ಡಿಸೈನ್ ತೋರಿಸ್ತೀರಾ ಸರ್? ಸೊ ಇದು ಬಂದ್ಬಿಟ್ಟು ಒಂದು ಫಾಯರ್ ಏರ್ ಆಗಿ ನಾರ್ಮಲ್ ಆಗಿ ಫ್ಲಾಟ್ಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಅಪಾರ್ಟ್ಮೆಂಟ್ಸ್, ಇಂಡಿಪೆಂಡೆಂಟ್ ಹೌಸಸ್ ಎಲ್ಲ ಕಡೆ ಒಂದು ಫಾಯರ್ ಇರುತ್ತೆ. ಸೊ ಆ ಫಾಯರ್ ಏರಿಯಾಗೆ ಮಾಡಿರೋದು ನಾವು ಇದನ್ನ. ಇದು ಟೋಟಲ್ ಹೇಗೆ ಅಂದ್ರೆ ಒಂದು ಶೂರಾಕ್ ಕ್ಯಾಬಿನೆಟ್, ಟೋಟಲ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್. ಸೊ ನೀವು ಇಲ್ಲಿ ನೋಡಿದಾಗ ಆಚೆ ನಮ್ಗೆ ಹ್ಯಾಂಡಲ್ಸೇ ಇಲ್ಲ ಇದಕ್ಕೆ. ಅದೇ ಮತ್ತೆ ಹೆಂಗ್ ಓಪನ್ ಮಾಡಿ? ಎಸ್, ಸೊ 45 ಗ್ರೂ ಅಂತ ಮಾಡಿರ್ತೀವಿ ಇಲ್ಲಿ ಬಾಟಮ್ ಅಲ್ಲಿ. ಸೊ ಈ ತರ 45 ಗ್ರೂ ಮಾಡಿ ನಿಮಗೆ ಓಪನ್ ಆಗುತ್ತೆ. ಟೋಟಲ್ ಆಗಿ ಏನಿರಲ್ಲ. ಇಲ್ಲೂ ಅಷ್ಟೇ, ಇದನ್ನು 45 ಗ್ರೂ ಅಲ್ಲೇ ಮಾಡಿರ್ತೀವಿ. ಇದೆಲ್ಲ ಸಾಫ್ಟ್ ಕ್ಲೋಸರ್, ಟೋಟಲ್ ಸಾಫ್ಟ್ ಕ್ಲೋಸ್, ಹೆಟಿಕ್ ಅಂಡ್ ಎಬ್ಕೋ ಯೂಸ್ ಮಾಡ್ತೀವಿ. ಕೆಲವೊಬ್ರು ಹ್ಯಾಫ್ಲೈ ಕೇಳ್ತಾರೆ, ಅವಾಗ ಹ್ಯಾಫ್ಲೈನು ಪ್ರೊವೈಡ್ ಮಾಡ್ತೀವಿ ನಾವು. ಸೊ ಟೋಟಲ್ ನಮಗೆ ಏನಿದೆ ಇದು ಹ್ಯಾಂಡಲ್ಲೆಸ್ ಬರುತ್ತೆ. ಸೊ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಒಂದು ಹೊಸದಾಗಿ ಮಾಡ್ಕೊಂಡಿದೀವಿ. ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಇದು. ಸೊ ಇದ್ರಲ್ಲಿ ಕಲರಿಂಗ್ ಆಪ್ಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಆಪ್ಷನ್ಸ್ ನಾವು ಕೊಡ್ತೀವಿ. ಇವಾಗ ಹೇಗೆ ಮಾಡಿದೀವಿ, ಇದು ಹೈ ಗ್ಲೋಸ್ ಲ್ಯಾಮಿನೇಟ್ ಇದು. ಅದ್ರ ಜೊತೆಗೆ ನಾವು ಬಂದ್ಬಿಟ್ಟು ಮ್ಯಾಟ್ ಲೆಮನ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ, ಸೊ ಅದು ಕಾಂಬಿನೇಷನ್ ಎರಡು ಚೆನ್ನಾಗಿ ಬರುತ್ತೆ. ಪ್ಲಸ್ ಇದು ಒಂದು CNC ಒಂದು ಹೈಲೈಟ್ ಮಾಡೋದು, ಒಂದು ಅಸೆಂಟ್ ವಾಲ್ ತರ ನಿಮ್ಗೆ ಕ್ರಿಯೇಟ್ ಕೊಡುತ್ತೆ. ಒಂದು ವಾಲ್ ಆರ್ಟ್ ಫ್ರೇಮ್ ಅಲ್ಲಿ ಮಿರರ್ ಮಾಡ್ಕೊಂಡಿದೀವಿ. ಹಿಂದೆ ಬಂದ್ಬಿಟ್ಟು ಫುಲ್ ಆಫ್ ವಾಲ್ ಪೇಪರ್. ಸೊ ಇದರಲ್ಲಿ ವಾಲ್ ಪೇಪರ್ ಬದಲು ಟೆಕ್ಸ್ಚರ್ ಪೇಂಟಿಂಗ್ ಮಾಡಬಹುದು, ಸ್ಟೋನ್ ಕ್ಲಾಡಿಂಗ್ ಮಾಡಬಹುದು. ಸೊ ವೇರಿಯೇಷನ್ಸ್ ನಮಗೆ ಯಾವ ತರ ಬೇಕು, ಕಸ್ಟಮರ್ ಯಾವ ತರ ಬೇಕು ನೋಡ್ಕೊಂಡು ನಾವು ಡಿಸೈನ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರೆ ಬಾಟಮ್ ಅಲ್ಲಿ ಒಂದು ಓಪನ್ ಕ್ಯಾಬಿನೆಟ್ ಕೊಟ್ಟಿದ್ದೀವಿ. ಸೊ ರೆಗ್ಯುಲರ್ ಆಗಿ ನೀವು ವೇರ್ ಮಾಡೋ ಶೂಸ್, ಫುಟ್ ವೇರ್ಸ್ ಅದನ್ನೆಲ್ಲ ಇಲ್ಲಿ ಯೂಸ್ ಮಾಡ್ಕೊಬಹುದು. ಮಿಕ್ಕಿದ್ನೆಲ್ಲ ಟೋಟಲ್ ನೀವು ಓಡೆ ಪ್ಲೇಸ್ ಮಾಡ್ಕೊಬಹುದು. ಸೊ ಎಂಟೈರ್ಲಿ ಇದೇನಿದೆ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ವಿತ್ ಫೈರ್ ಏರಿಯಾ ತರ. ಓಕೆ, ಸೊ ಇದು ಲೈಕ್ ಎಷ್ಟು ಆಗ್ಬೋದು ಸರ್ ಈ ತರ? ಸರ್ ಅಪ್ರಾಕ್ಸಿಮೇಟಿವ್ ಇದು ತಗೊಳಕ್ ಹೋದ್ರೆ ನಿಮಗೆ ಒಂದು 25,000 to 35,000 ಒಳಗಡೆ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ಮೆಟೀರಿಯಲ್ಸ್ ಅಂಡ್ ಹಾರ್ಡ್ವೇರ್ಸ್. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ದು ಯಾವತ್ತು ವಿಡ್ತ್ ಅಂಡ್ ಹೈಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ. ಆಲ್ಸೋ ದಿ ಹಾರ್ಡ್ವೇರ್ಸ್ ನಾನು ಹೇಳ್ದಂಗೆ ಹೆಟಿಕ್ ಹೆಬ್ಕೋ ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟು ಬೇರೆ ಬೇಕು ಯೂಸ್ ಮಾಡ್ತೀವಿ. ನಾವು ಜನರಲಿ ಕೊಡೋದು ಹೆಟಿಕ್ ಅಂಡ್ ಹೆಬ್ಕೋ ಟೋಟಲ್ ಸಾಫ್ಟ್ ಕ್ಲೋಸ್. ಓಕೆ ಸರ್, ಪ್ರತಿಯೊಂದು ಸಾಫ್ಟ್ ಕ್ಲೋಸ್ ಇರುತ್ತೆ ನಮಗೆ. ಲೈಟಿಂಗ್ ಸೊಲ್ಯೂಷನ್ಸ್ ಇರುತ್ತೆ, ಅಲ್ಲೊಂದು ಲೈಟ್ ಮಾಡ್ಕೊಂಡಿದೀವಿ. ಸೊ ಇದೊಂದು ಜಸ್ಟ್ ಒಂದು ಹೈಲೈಟ್ ಕೊಡುತ್ತೆ ನಿಮಗೆ. ನಿಮ್ಮ ಮನೆ ಎಂಟ್ರೆನ್ಸ್ ನೀವು ಬರ್ತಿದ್ದಂಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ತರ ಫುಲ್ ಡಿಸೈನ್ಸ್ ಇದೆ. ಎಂಡ್ ಟು ಎಂಡ್ ನಿಮಗೆ ನಾವು ಕಸ್ಟಮೈಸೇಷನ್ಸ್ ಕೊಡ್ತೀವಿ. ಓಕೆ, ಅಂಡ್ ದೆನ್ ಇದನ್ನ ನೋಡಿದ್ರೆ ಇದೊಂದು ಯೂನಿಕ್ ಪಾರ್ಟಿಷನ್. ಎಕ್ಸಾಕ್ಟ್ಲಿ ಪಾರ್ಟಿಷನ್. ಸೊ ನಾರ್ಮಲ್ ಆಗಿ ಎಲ್ಲರೂ ವುಡನ್ ಪಾರ್ಟಿಷನ್ ನೋಡಿರ್ತೀರಾ. ನಾವು ಮೆಟಲ್ ಅಲ್ಲಿ ವಿತ್ ನಾವು ಏನ್ ಕೊಟ್ಟಿದೀವಿ ಅಂದ್ರೆ ಮಿರರ್ ಕೊಟ್ಟಿದ್ದೀವಿ. ಆಸ್ ವೆಲ್ ಈ ಮಿರರ್ ರೊಟೇಟಬಲ್ ಬರುತ್ತೆ ನಿಮಗೆ ಈ ತರ. ಸೊ ದಿಸ್ ಇಸ್ ರೊಟೇಟಬಲ್ ಒನ್. ಪ್ರತಿಯೊಂದು ರೊಟೇಟಬಲ್ ಮಾಡಬಹುದು. ರೊಟೇಟಬಲ್ ಬೇಡ ಅಂದ್ರೆ ಅದನ್ನು ಕೊಡಬಹುದು. ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ. ನಾವಿಲ್ಲಿ ಹಾಕಿರೋದು ಕಾಪರ್ ಮಿರರ್ ಮತ್ತೆ ಗ್ರೇ ಮಿರರ್ ಇದೆ. ಟಿಂಟೆಡ್ ಮಿರರ್ ಹಾಕೋಬಹುದು, ಪ್ಲೇನ್ ಮಿರರ್ ಹಾಕೋಬಹುದು, ಎನಿ ಕಾಂಬಿನೇಷನ್ಸ್. ಇಲ್ಲಿ ಬಂದ್ಬಿಟ್ಟು ನಾವು ಮೆಟಲ್ ಮೇಲೆ ಜಸ್ಟ್ ಎನಾಮೆಲ್ ಪೈಂಟ್ ಮಾಡಿದೀವಿ. PVD ಕೋಟಿಂಗ್ ಬೇಕು, PVD ಕೋಟಿಂಗ್ ಕೊಡ್ತೀವಿ. ಸೊ ದೇರ್ ಆರ್ ಲಾಟ್ ಆಫ್ ವೇರಿಯೇಷನ್ಸ್. ನಿಮಗೆ ಯಾವ ತರ ಬೇಕು, ನಿಮ್ಮ ಒಂದು ಟೇಸ್ಟ್ ತಕ್ಕಂಗೆ ನಾವೆಲ್ಲ ಮಾಡ್ಕೊಡ್ತೀವಿ. ದಟ್ ಇಸ್ ಇದು ಪ್ರೈಸಿಂಗ್ ಅಲ್ಲ ಸರ್? ಸರ್ ಇದು ಪ್ರೈಸಿಂಗ್ ನಿಮಗೆ ಆಲ್ಮೋಸ್ಟ್ 2,000 rupees ಸ್ಟಾರ್ಟ್ ಆಗುತ್ತೆ ವಿತ್ ಮೆಟಲ್ ಫ್ಯಾಬ್ರಿಕೇಶನ್, ಪೇಂಟ್ ಅಂಡ್ ಇನ್ಕ್ಲೂಷನ್ ಆಫ್ ಮಿರರ್. ಓಕೆ, ಟೋಟಲ್ ಆಗಿ ಇದು ಪರ್ ಸ್ಕ್ವೇರ್ ಫೀಟ್ 2,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಅಂದ್ರೆ ಯಾವ್ದು ಇರುತ್ತೆ? ನೆಕ್ಸ್ಟ್ ಬಂದಾಗ ಸರ್ ಇದು ನೋಡ್ಕೊಬಹುದು. ಸೊ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ ನ ನಾವಿಲ್ಲಿ ಶೋಕೇಸ್ ಮಾಡಿದೀವಿ. ಸೊ ಇದನ್ನ ಏನಂತಾರೆ ಕ್ಯಾಲ್ಸಿಕೋಡಾ ಅಂತೀವಿ. ಸೊ ವೆನ್ ಯು ಟಚ್ ಅಂಡ್ ಫೀಲ್ ಇದು ಮಾಡಿದಾಗ ನಿಮಗೆ ಸ್ಯಾಂಡ್ ಸ್ಟೋನ್ ನಾವು ಫೀಲ್ ಮಾಡ್ದಂಗೆ ಆಗುತ್ತೆ. ಸೊ ಇದು ಒಂದು ಟೆಂಪ್ಲೇಟ್. ಈ ತರ ಒಂದು ನಾವು 7 ಟೆಂಪ್ಲೇಟ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿದೀವಿ. 7 ಟೆಂಪ್ಲೇಟ್ ಅದ್ರಲ್ಲಿ ಇನ್ಕ್ಲೂಡ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ತೋರ್ಸೋಣ ಅಂತ. ಇದನ್ನ ತಗೊಳಕ್ ಹೋದ್ರೆ ನಿಮ್ಗೆ ಐರನ್ ರಸ್ಟಿಕ್ ಪೇಂಟ್ ಅಂತೀವಿ. ಸೊ ಇದನ್ನು ನೀವು ಫೀಲ್ ಮಾಡಿದಾಗ ಒಂದು ಕಬ್ಬಣ ರಸ್ಟ್ ಆದಾಗ ಹೇಗಿರುತ್ತೆ ಆ ಫೀಲ್ ಕೊಡುತ್ತೆ. ಸೊ ಇದು ಹೇಗೆ ಅಂದ್ರೆ ಇವಾಗ ನ್ಯೂ ಟ್ರೆಂಡ್ ಅಲ್ಲಿ ಬರ್ತಿರೋ ಕಾರಣ ಬಹಳ ಚೆನ್ನಾಗಿದೆ. ಅಂಡ್ ದೆನ್ ಇದನ್ನ ನೋಡಿದಾಗ ನಿಮಗೆ ಇದು ಆರ್ಕಿ ಕಾಂಕ್ರೀಟ್ ಅಂತೀವಿ. ಸೊ ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಏನ್ ಪ್ಲಾಸ್ಟಿಂಗ್ ಫಿನಿಶ್, ಬಟ್ ಪ್ಲಾಸ್ಟಿಂಗ್ ಅಲ್ಲ ಇದು ನಿಮಗೆ. ದಿಸ್ ಇಸ್ ಅ ಪೇಂಟ್. ಓಕೆ, ಸೊ ಇದು ಕಾನ್ಸೆಪ್ಟ್ಸ್ ಅಲ್ಲಿ ಹೇಗೆ ಅಂದ್ರೆ ಇವಾಗ ನ್ಯೂ ಟ್ರೆಂಡ್ ಬರ್ತಿರೋದು ನಾವು ತಗೊಂಡು ಇಂಪ್ಲಿಮೆಂಟ್ ಮಾಡಿದೀವಿ. ಯಾಕಂದ್ರೆ ಟೆಕ್ಸ್ಚರ್ ಪೇಂಟಿಂಗ್ ನಾರ್ಮಲ್ ಆಗಿ ಕ್ಲಾಡಿಂಗ್ ಪೇಂಟಿಂಗ್ ಅಂತ ನೋಡಿರ್ತೀವಿ. ಸೊ ಅದು ನಾರ್ಮಲ್ ಆಯ್ತು. ಅಲ್ಲಿ ಬಿಟ್ಟು ನಾವು ಬೇರೆದೇನು ಕೊಡಬಹುದು ಜನತೆಗೆ ಅಂತ ಇದನ್ನ ನೋಡಿ ಇದನ್ನ ಪ್ಲಾನ್ ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಎಲ್ಲೋ ಕಲರ್ಸ್ ಬರುತ್ತೆ, ಬಟ್ ಮೇನ್ ನಾವು ಗ್ರೇ ಪ್ರಿಫರ್ ಮಾಡ್ತೀವಿ. ಇದ್ರ ಲೈಟರ್ ಶೇಡ್ ಮತ್ತೆ ಡಾರ್ಕರ್ ಶೇಡ್ ಮಾಡ್ಕೊಬಹುದು. ಯಾಕಂದ್ರೆ ಕಾಂಕ್ರೀಟ್ ಸಿಮೆಂಟ್ ಅಂದ್ಮೇಲೆ ನಮ್ಗೆ ಅದೇ ಇದು. ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಹಾಗೆ ಬಂದ್ರೆ ಒಂದು ಪೂಜೆ ಮಾಡ್ಕೊಂಡಿದೀವಿ ಇಲ್ಲಿ.
ಸೊ ಇದು ಕೆಲವೊಂದು ಒಂಥರ unique ಆಗಿದೆ ಎಕ್ಸಾಕ್ಟ್ಲಿ ಅಂದ್ರೆ ಇವಾಗ ಅದೇ ಅಪಾರ್ಟ್ಮೆಂಟ್ಸ್ ಅಲ್ಲಿ ಜಾಸ್ತಿ ಪೂಜಾ ಯೂನಿಟ್ ಸ್ಪೇಸ್ ಸಪರೇಟ್ ಆಗಿ ಕೊಟ್ಟಿರಲ್ಲ. ಸೊ ಅವ್ರಿಗೆ ಯಾವ ತರ ಬೇಕೋ ಇದು ಕಸ್ಟಮೈಸೇಷನ್ ಮಾಡ್ತೀವಿ. ಇದು ನಾವು ಮಾಡ್ಕೊಂಡಿರೋದಿಲ್ಲ ಆಲ್ಮೋಸ್ಟ್ 8.5 ಅಡಿ 9 ಅಡಿ ಮಾಡ್ಕೊಂಡಿದೀವಿ. ಸೊ 5 ಫೀಟ್ ಮಾಡ್ಕೊಬಹುದು, 7 ಫೀಟ್ 6 ಫೀಟ್ ಅವ್ರಿಗೆ ಹೆಂಗ್ ಬೇಕೆ ಹಂಗ್ ಡಿಸೈನ್ ಮಾಡ್ಕೊಡ್ತೀವಿ. ಸೊ ಆಚೆ ನೋಡಿದಾಗ ಇದು MDF ಅಂತೀವಿ, ಇದನ್ನ CNC ಕಟ್ಟಿಂಗ್ ಆಗಿದೆ. ಇದರಲ್ಲೂ ಬೇರೆ ಪ್ಯಾಟರ್ನ್ಸ್ ಮಾಡಬಹುದು. CNC ಕಟ್ಟಿಂಗ್ ಮಾಡಿದೀವಿ ವಿತ್ ಬ್ರಾಸ್ ಎಲ್ಲ ಕೊಟ್ಟಿದೀವಿ ಇಲ್ಲಿ ಬೆಲ್ಸ್. ಅಂಡ್ ದೆನ್ ಇದೊಂದು ಹೈಲೈಟರ್ ಬಂದ್ಬಿಟ್ಟು ಇದಕ್ಕೆ ಹ್ಯಾಂಡಲ್ ಏನೆ ಆಂಟಿಕ್ ಹ್ಯಾಂಡಲ್ ಹಾಕೊಂಡಿದೀವಿ. ಸೊ ಇದು ಇನ್ಸೈಡ್ ಒಳಗಡೆ ನೋಡಿದಾಗ ನಿಮಗೆ CNC ಕಟ್ಟಿಂಗ್ ಆಗಿದೆ 2 ಕಡೆ. ಇದು ಆಕ್ಚುಲಿ ಏನ್ ಅನ್ಕೊಂಡಿದ್ದೀರಾ ನೀವು, ಏನಿರ್ಬೋದು ಇದು? ಮಾರ್ಬಲ್ಸ್ ಅಲ್ಲ? ನೋ, ದಿಸ್ ಇಸ್ ಅ ಲ್ಯಾಮಿನೇಟ್. ನಾನು ಫಸ್ಟ್ ಮಾರ್ಬಲ್ ಅಂತ ಲ್ಯಾಮಿನೇಟ್ ಅದನ್ನೇ. ಸೊ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ ನಾವು. ಲ್ಯಾಮಿನೇಟ್ಸ್ ಇವಾಗ ಮಾರ್ಬಲ್ ಫಿನಿಶ್ ಎಲ್ಲ ಸಿಕ್ಕಿದೆ. ಓಕೆ. ಸೊ ಅದರಲ್ಲೇ ನಾವು ಮಾರ್ಬಲ್ ಫಿನಿಶ್ ಕಾಣಲಿ ಅಂತಾನೆ ಈ ತರ ಹಾಕೊಂಡಿದ್ದೀವಿ. ದೆನ್ ಸ್ಟೆಪ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ವಾಡ್ಸ್ ಹಾಕೊಂಡಿದ್ದೀವಿ, ಕ್ವಾಡ್ಸ್ ಕಲ್ಲು. ಬಾಟಮ್ ಅಲ್ಲಿ ಬಂದ್ಬಿಟ್ಟು 2 ಡ್ರಾವರ್ಸ್. ಸೊ ಇಲ್ಲೂ ಡ್ರಾವರ್ಸ್ ಬೇಕಾದ್ರೆ ಡ್ರಾವರ್ಸ್ ಕೊಡ್ಬೋದು, ಇಲ್ಲಾಂದ್ರೆ ಸಿಂಗಲ್ ಯೂನಿಟ್ಸ್ ಕೊಡ್ಬೋದು, ಒಂದು ಡ್ರಾವರ್ ಒಂದು ಓಪನ್ ಯೂನಿಟ್. ಓಕೆ. ಕಸ್ಟಮರ್ ಹೇಗೆ ಕೇಳ್ತಾರೆ ನಮ್ದು ಅದೇ ಮೇನ್ ಪ್ರಯಾರಿಟಿ. ಬಿಕಾಸ್ ನಾವು ಡಿಸೈನ್ ಮಾಡಿ ಕೊಟ್ಮೇಲೆ ಕಸ್ಟಮರ್ ಇರೋದಲ್ಲಿ ಇಲ್ಲಿ. ಸೊ ಲೈಫ್ ಲಾಂಗ್ ಅವ್ರಿಗೆ ಹೇಗೆ ಬೇಕು, ಯಾವ ತರ ಬೇಕು ಅದನ್ನ ನೋಡಿ ಡಿಸೈನ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಎಷ್ಟಾಗಿದೆ ಅಂದ್ರೆ ಇದೆ ಮಾಸ್ಟರ್ ಬೆಡ್ರೂಮ್. ಇದು ಫುಲ್ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದೀವಿ. ಅಂದ್ರೆ ಒಂದು ಒಳ್ಳೆ ನಿಮ್ಗೆ ಏನ್ ಹೇಳೋದು, ಒಂದು ಆಸ್ಟ್ರಾ ಕೊಡುತ್ತೆ ಇದು. ನೋಡಿದ ತಕ್ಷಣ ಯಾರೇ ಇರಲಿ ತುಂಬಾ ಖುಷಿ ಪಡ್ತಾರೆ. ಹೌದು. ಸೊ ಕುಶನಿಂಗ್ ಕಾಟ್ ವಿತ್ ಹಿಂದ್ಗಡೆ ಹೆಡ್ ಬೋರ್ಡ್ ಕೊಟ್ಟಿದೀವಿ. ಟೋಟಲ್ ಡ್ಯೂರೋಫ್ಲೆಕ್ಸ್ ಯೂಸ್ ಮಾಡ್ಕೊಂಡಿದ್ವಿ ಒಳಗಡೆ ಕುಶನ್. ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಬೇಜಾನ್ ವೇರಿಯೇಷನ್ಸ್ ಬರುತ್ತೆ. ನಾವು ನಮ್ಮ ಕಾನ್ಸೆಪ್ಟ್ ಇದನ್ನ ಅಳವಡಿಸ್ಕೊಂಡಿದೀವಿ. ಸೊ ಬಹಳ ಚೆನ್ನಾಗಿ ಬರುತ್ತೆ. ಇದು PVC ರಾಫ್ಟರ್ಸ್ ಅಂದ್ಬಿಟ್ಟು. ಓಕೆ. ಇದರಲ್ಲೂ ಬೇರೆ ಬೇರೆ ಕಾಂಬಿನೇಷನ್ಸ್, ಕಲರ್ಸ್, ಪ್ಯಾಟರ್ನ್ಸ್ ತುಂಬಾ ಇದೆ. ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಸೊ ಅದರಲ್ಲಿ ಇದು ಒಂದು ಪ್ಯಾಟರ್ನ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ವಿತ್ 2 ಲೈಟ್ಸ್ ಕೊಟ್ಟಿದ್ದೀವಿ, ಡಿಸೈನರ್ ಲೈಟ್ಸ್ ಆಲ್ ಎಂಡ್ ಅಲ್ಲಿ. ಪ್ಲಸ್ 2ಕ್ಕೆ 2 ಇದು ಕೊಟ್ಟಿದ್ದೀವಿ, ಕಾರ್ಡ್ ಸೈಡ್ ಟೇಬಲ್. ಸೊ ಈ ಕಾರ್ಡ್ ಸೈಡ್ ಟೇಬಲ್ ಈ ಥೀಮ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ವೀನಿಯರ್ಗೆ ಅದನ್ನ ವೀನಿಯರ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ಇದನ್ನ ನೋಡಕ್ ಹೋದ್ರೆ ನಿಮ್ಗೆ ಹಾಗೆ ಇದು ಬಂದ್ಬಿಟ್ಟು ಫ್ಲೋ ಟು ಸೀಲಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಇದು ಒಳಗಡೆ ಫುಲ್ ಸೆನ್ಸರ್ ಲೈಟಿಂಗ್ಸ್ ಕೊಟ್ಟಿದ್ದೀವಿ. ಸೊ ಓಪನ್ ಮಾಡಿದಾಗ ಲೈಟ್ ಅದಾಗದೇ ಆನ್ ಆಗುತ್ತೆ. ಟೋಟಲ್ ಸೆನ್ಸರ್ ಲೈಟಿಂಗು ವಿತ್ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಟ್ರೌಸರ್ ಪುಲ್ಔಟ್ಸ್ ಪ್ಲಸ್ ಸ್ಯಾರಿ ಪುಲ್ಔಟ್ ಇಲ್ಲಿ ಬರುತ್ತೆ. ಸೊ ಹ್ಯಾಂಗರ್ ಸ್ಪೇಸ್ ಹೇಗೆ ಕೊಟ್ಟಿದ್ದೀವಿ, ಬ್ಲೇಸರ್ಸ್, ಶೇರ್ವಾಣಿ ದೊಡ್ಡ ಇರುತ್ತೆ, ಅದಕ್ಕೆ ಹೆವಿ ಸ್ಪೇಸ್ ಬೇಕು. ಸೊ ಇದ್ರ ಜಸ್ಟ್ ಪುಲ್ ಡೌನ್ ಮಾಡ್ಕೊಂಡ್ರೆ ಸಾಕು. ನೀವು ನಾಟ್ ಲೈಕ್ ನೀವು ಹೋಗಿ ಅಲ್ಲೇ ಹ್ಯಾಂಗ್ ಮಾಡ್ಬೇಕು ಅನ್ನೋದು ಬೇಕಾಗಲ್ಲ. ನೀವು ಪುಲ್ ಡೌನ್ ಮಾಡ್ಕೊಂಡು ಹ್ಯಾಂಗ್ ಮಾಡಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇದು ತುಂಬಾ ಜನಕ್ಕೆ ಸ್ವಲ್ಪ ಲೆಂತೀಸ್, ಶೇರ್ವಾಣೀಸು ಮತ್ತೆ ಅದನ್ನ ಹಾಕೊಳಕ್ ಆಗಲ್ಲ, ಆ ಚಿಕ್ಕ ಸ್ಪೇಸಸ್. ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದೀವಿ. ಅಂಡ್ ದೆನ್ ಈ ಕಡೆನೂ ಫುಲ್ ಸ್ಲೈಡಿಂಗ್ ಇದೆ ವಿತ್ ಸೆನ್ಸರ್ ಲೈಟಿಂಗ್ಸ್. ಸೊ ಇಲ್ಲಿ ಬಾಟಮ್ ಅಲ್ಲಿ ಹೇಗೆ ಕೊಟ್ಟಿದೀವಿ ಅಂದ್ರೆ ಐರನ್ ಪುಲ್ ಔಟ್ ಇದ್ರಲ್ಲಿ ಅಳವಡಿಸಿದೀವಿ. ಬಟ್ ಬೇರೆ ಕಡೆನೂ ಕೊಡಬಹುದು. ಸೊ ಕೆಲವೊಬ್ರು ಅಪಾರ್ಟ್ಮೆಂಟ್ಸ್ ಅಲ್ಲಿ ಸ್ಪೇಸ್ ಇಲ್ದಿರೋ ಕಾರಣ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಾರ್ಡ್ರೋಬ್ಸ್ ಅದಕ್ಕೆ ಸಪರೇಟ್ ಒಂದು ಯೂನಿಟ್ ಮಾಡಿ ನೀವು ಐರನ್ ಮಾಡ್ಕೊಳ್ಳೋಕು ಈಸಿ ಆಗುತ್ತೆ. ಸೊ ಐರನ್ ಟೇಬಲ್ ಕಾನ್ಸೆಪ್ಟ್ಸ್ ಇಲ್ಲಿ ಬರುತ್ತೆ. ಅಂಡ್ ದೆನ್ ನಿಮಗೆ ಪುಲ್ಔಟ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ನೀವು ಯೂಸ್ ಮಾಡಿರೋ ಡ್ರೈ ಕ್ಲೋತ್ಸ್ ಇಲ್ಲಿ ಹಾಕೊಬಹುದು. ಅಂಡ್ ದೆನ್ ನಿಮ್ಮ ಶೂ ಸ್ಟ್ಯಾಂಡ್ ಇದೆಯಲ್ಲ ಅದು ಇಲ್ಲಿಗೆ ಬರುತ್ತೆ. ಇಲ್ಲಿ ಒಂದು ಪ್ಲೇನ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಬೇರೆ ಏನೋ ಐಟಮ್ ಬೇಕಾದ್ರೂ ಹಾಕೊಬಹುದು. ಓಕೆ. ಸೊ ಇದನ್ನು ಡ್ರಾವರ್ ಹೇಗೆ ಅಂದ್ರೆ ಹ್ಯಾಂಡಲ್ಲರ್ಸ್ ಇದೆ, ಈ ತರ ಬಂದಿದೆ ನಿಮಗೆ. ಸೊ ಹ್ಯಾಂಡಲ್ ಮುಂದೆ ಇರಲ್ಲ, ಹ್ಯಾಂಡಲ್ಲರ್ಸ್ ಪ್ಲಸ್ ಈ ತರ ಕಾನ್ಸೆಪ್ಟ್. ಓಕೆ. ಇದು ಎಷ್ಟಾಗಬಹುದು ಸರ್ ಇಲ್ಲಿ ಈ ಪಾರ್ಟ್ ನೀವು ತೋರಿಸಿ? ಸರ್ ಇದು ನಾನು ತೋರಿಸಿದ್ದು ನಿಮಗೆ ಹೇಗೆ ಬರುತ್ತೆ ಅಂದ್ರೆ ಇದು ಕಾರ್ಕಾಸ್ ಅಂದ್ರೆ ವಾರ್ಡರ್ ಸ್ಕೆಲಿಟನ್ ಒಂದು ರೇಟ್ ಬರುತ್ತೆ. ಅಂಡ್ ದೆನ್ ಶಟರ್ ಬೇರೆ ಬರುತ್ತೆ ನಿಮಗೆ. ಇದು ಸ್ವಲ್ಪ ಡಿಫ್ರೆಂಟ್ ಬ್ಯಾಂಡೇ ಬರುತ್ತೆ ವಿತ್ ಇನ್ಕ್ಲೂಡಿಂಗ್ ಶಟರ್ ಪ್ಲಸ್ 2 ತಗೊಂಡ್ರೆ ನಿಮಗೆ 3,000 ಸ್ಟಾರ್ಟಿಂಗ್ ಇದೆ. ಓಕೆ. ಇದು ನೋವಾ ಅಂತೀವಿ ಸರ್. ಇದು ಅರಿಸ್ಟೋ ಬ್ರ್ಯಾಂಡ್ ಅಲ್ಲಿ ನೋವಾ ಅಂತ ಬರುತ್ತೆ. ಇದು ಸ್ವಲ್ಪ ಇನ್ನೊಂದು ಚೂರು ಕಮ್ಮಿ ಲೋ ಕಾಸ್ಟಿಂಗ್ ಅಲ್ಲಿ ಬೇರೆದಿದೆ. ಅದನ್ನ ಸಿ ಟೈಪ್ ಚಾನಲ್ ಅಂತ ಅದನ್ನ ಮುಂದಕ್ಕೆ ತೋರಿಸ್ತೀನಿ. ಅದು ಸ್ಯಾಂಪಲ್ಸ್ ಇದೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಈ ಪೂಜಾ ರೂಮ್ ಹೇಳಿದ್ರಲ್ಲ, ಅದು ಪ್ರೈಸಿಂಗ್ ಸರ್ ಅದೆಷ್ಟು? ಸರ್ ಪ್ರೈಸಿಂಗ್ ನಾವು ಮ್ಯಾಟ್ ಫಿನಿಶ್ ಸ್ಟಾರ್ಟ್ ಮಾಡೋದು 1,200 ರೂಪಾಯಿ ಸ್ಟಾರ್ಟ್ ಆಗುತ್ತೆ. 1,200 ರೂಪಾಯಿಂದ ವೀನಿಯರ್ಗೂ ಗಂಟ ಹೋದಾಗ ವೀನಿಯರ್ 2,300 ಗಂಟನೂ ಇದೆ. ಸೊ ನಿಮಗೆ ಫ್ರಮ್ 1,200 till 1,000 ವಿ ಹ್ಯಾವ್ ವೇರಿಯೇಷನ್ಸ್. ಓಕೆ. ಗ್ಲಾಸಿ ಕೊಡ್ಬೋದು, ಮ್ಯಾಟ್ ಫಿನಿಶ್ ಕೊಡ್ಬೋದು, ಅದರಲ್ಲಿ ವೀನಿಯರ್ ಕೊಡ್ಬೋದು, ಮೆಂಬ್ರೇನ್ ಕೊಡ್ಬೋದು. ಸೊ ಬಹಳ ಕಾನ್ಸೆಪ್ಟ್ಸ್ ಇದೆ, ನಾವು ವರ್ಕ್ ಮಾಡಿ ಕೊಡ್ಬೋದು ಅವರಿಗೆ. ಓಕೆ ಸರ್, ಸೂಪರ್. ಸೊ ನೆಕ್ಸ್ಟ್ ನೋಡ್ಬೋದು, ಇದು ಒಂಥರ ಸೂಪರ್ ಆಗಿ ಓಲ್ಡ್ ವೈಬ್ಸ್ ಕೊಡುತ್ತೆ. ಎಸ್ ಸರ್, ಇದು ಮೇನ್ ಪ್ಲಾನ್ ಅದೇ ಮಾಡಿದೀವಿ ನಾವು. ಒಂದು ಟ್ರೆಡಿಷನಲ್ ಲುಕ್ ನ ಮತ್ತೆ ಕಂಟೆಂಪ್ರರಿ ಹೇಗೆ ತರೋಣ ಅಂತ. ಸೊ ದಟ್ ಇಸ್ ಇದು ಏನ್ ಮಾಡಿದೀವಿ ಅಂದ್ರೆ ಕಾಂಬಿನೇಷನ್ ವೀನಿಯರ್ ತಗೊಂಡಿದೀವಿ, ವೀನಿಯರ್ ಜೊತೆಗೆ ಕೇನ್ ನ ಇದು ಹಾಕೊಂಡಿದ್ವಿ, ಸ್ಯಾಂಡ್ವಿಚ್ ಮಾಡಿದೀವಿ ಗ್ಲಾಸ್ ಜೊತೆಗೆ. ಸೊ ನಿಮ್ಗೊಂದು ಗ್ಲಾಸ್ ಅದು, ಸೊ ಗ್ಲಾಸ್ ಸ್ಯಾಂಡ್ವಿಚ್ ಮಧ್ಯ ಕೇನ್ ಹಾಕೊಂಡಿದೀವಿ, ನ್ಯಾಚುರಲ್ ಕೇನ್ ಇದು. ಸೊ ನೀವು ನೋಡ್ಬೋದು, ಇದು ನೋಡ್ರೇನೆ ನಿಮ್ಗೊಂದು ರಿಚ್ ಲುಕ್ ಕೊಡುತ್ತೆ. ನಾವು ಮಾಡಿರೋ ಅದು ಪೇಂಟಿಂಗ್ ಪಾಲಿಶ್ ಮೇಲೆ ಇದು ನೀವು ನೋಡಿದಾಗ ಬಹಳ ರಿಚ್ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನೀವು ಅಲ್ಲಿಗೆ ಹಾಕಿದ್ರು ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದು ಆರ್ಡರ್ ಬಂದ್ರೆ ನೀವು ನೋಡಿದಾಗ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಶಟರ್ಸ್ ಮಾಡ್ಕೊಂಡಿದೀವಿ. ಸೊ ಆರ್ಡರ್ ಮಾಡಿದ ಶೋರ್ ಮೇಲೆ ಕಾರಣ ಇದು ಸ್ಪೇಸ್ ವೇಸ್ಟ್ ಮಾಡಬಾರ್ದು ಅಂತ. ಸೊ ಇದನ್ನ ರ್ಯಾಟನ್ ಶಟರ್ಸ್ ಅಂತೀವಿ. ಸೊ ಇದು ನಾರ್ಮಲ್ ಆಗಿ ಎಲ್ಲ ಯೂಸ್ ಮಾಡೋ ಕ್ಲೋತ್ಸ್ ಹಾಕಿರೋ ವಾರ್ಡ್ರೋಬ್ ಯೂಸ್ ಮಾಡ್ತಾರೆ, ಇಲ್ಲ ಶೂ ಹಾಕಿ ಯೂಸ್ ಮಾಡ್ತಾರೆ. ಅಂಡ್ ದೆನ್ ಇದು ಬಂದ್ಬಿಟ್ಟು ಒಂದು MDF ಇದು. ಸೊ ಇದ್ರಲ್ಲಿ ನಾವು ಇದು ಸರ್ಕ್ಯುಲರ್ ಪ್ಯಾಟರ್ನ್ ಮಾಡ್ಕೊಂಡಿದೀವಿ. ನೀವು ಬೇರೆ ಪ್ಯಾಟರ್ನ್ಸ್ ಬೇಕು ಅಂದ್ರೆ ಇದ್ರಲ್ಲಿ ಮಾಡ್ಕೊಬಹುದು. ಅಂಡ್ ದೆನ್ ದಿಸ್ ಇಸ್ ಬಂದ್ಬಿಟ್ಟು ನಿಮ್ಗೆ ಒಂದು ನಾರ್ಮಲ್ ಹೈ ಗ್ಲಾಸ್ ಲ್ಯಾಮಿನೇಟ್ ಮೇಲೆ ಟೀ ಸ್ಟ್ರಿಪ್ಸ್ ನ ಇನ್ಕ್ಲೂಡ್ ಮಾಡಿ ನಾವಿಲ್ಲಿ. ಸೊ ಇದು ನಾರ್ಮಲ್ ಸುಮ್ಮನೆ ಸಿಂಗಲ್ ಶಟರ್ ಕೊಡೋದ್ ಬದಲು ಅದ್ರಲ್ಲಿ ಟೀ ಸ್ಟ್ರಿಪ್ಸ್. ಸೊ
ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನ ನಾವು ಇಲ್ಲೇ ಕೊಟ್ಟಿರೋ ಕಾರಣ ಕಸ್ಟಮರ್ ಬಂದವ್ರಿಗೂ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ. ಬೇರೆ ತರ ನಾವು ಡಿಸೈನ್ ಮಾಡ್ಬೋದು. ಒಂದು ನಾರ್ಮಲ್ ಆಗಿ ಎಲ್ಲಾ ಕಡೆ ನೋಡಿರೋ ವಾರ್ಡ್ರೋಬ್ ನ ಬಿಟ್ಟು ಬೇರೆ ಯಾವ ತರ ಕೊಡ್ಬೋದು ನಾವು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಸ್ಟಮರ್ ಕೊಡೋದು. ಸೊ ನೀವು ವೀನಿಯರ್ ತಗೊಳಕ್ ಹೋದ್ರೆ ನಿಮಗೆ 1800 ಸ್ಟಾರ್ಟ್ ಮಾಡ್ತೀವಿ. ಸೆಂಚುರಿ ಇದು ಯೂಸ್ ಮಾಡ್ತೀವಿ ವೀನಿಯರ್ಸ್ ನಾವು. ಸೊ ಫ್ರಮ್ 1800 ಸ್ಟಾರ್ಟ್ ಆಗುತ್ತೆ ಅಪ್ ಟು 2200. ಅದ್ರಲ್ಲಿ ಏನೇನು ಇನ್ಕ್ಲೂಡ್ ಅಂದ್ರೆ ವೀನಿಯರ್, ಲೇಬರ್ ಕಾಸ್ಟ್, ಕಟ್ಟಿಂಗ್ ಎಲ್ಲ ಪ್ರತಿಯೊಂದು ಬರುತ್ತೆ. ಆಸ್ ವೆಲ್ ಆಸ್ ಪಾಲಿಶ್ ಇದ್ರ ಮೇಲೆ 2 ತರ ಪಾಲಿಶ್ ಮಾಡ್ತೀವಿ, ಮೆಲಾಮೈನ್ ಮತ್ತೆ PU. ಇಲ್ಲಿ ಮಾಡಿದ್ರೆ ಮೆಲಾಮೈನ್. ಸೊ ಇದ್ರಲ್ಲೂ ನಾವು ಸ್ವಲ್ಪ ಸೆಮಿ ಮ್ಯಾಟ್ ಮಾಡ್ಕೊಂಡಿದೀವಿ. ಇದ್ರಲ್ಲಿ ನಾವು ಗ್ಲಾಸಿನೂ ಮಾಡ್ಕೊಬಹುದು, ಫುಲ್ ಮ್ಯಾಟು ಕೊಡ್ಬೋದು. ಸೊ ಈ ತರ ಕಾಂಬಿನೇಷನ್ಸ್ ಇದೆ. ಅಂಡ್ ದೆನ್ ಇದು ಒಂದು ಸೆಟಪ್ ಮಾಡ್ಕೊಂಡಿದೀವಿ. ಸೊ ವಿತ್ ಒಂದು ವಾರ್ಡ್ರೋಬ್ ಅಲ್ಲಿ ಡ್ರಾವರ್, ಹ್ಯಾಂಗರ್ ಸ್ಪೇಸು ಪ್ಲಸ್ ನಿಮ್ಗೆ ಶೆಲ್ಫ್ಸ್ ಬರುತ್ತೆ. ಇದರಲ್ಲೂ ಕಸ್ಟಮೈಸೇಷನ್ ಮಾಡ್ಕೊಂತೀವಿ. ಇದೇ ತರ ಶೆಲ್ಫ್ ಹಾಕೊಬೇಕಂತ ಇಲ್ಲ, ಬೇರೆ ತರ ಶೆಲ್ಫ್ ನಿಮ್ಗೆ ಹೇಗೆ ಬೇಕು ಆ ಅಲೈನ್ಮೆಂಟ್ ಕೊಡ್ತೀವಿ ನಿಮಗೆ. ಇದನ್ನು ಫುಲ್ ವೀನಿಯರ್ ಬರುತ್ತೆ ನಿಮಗೆ, ವೀನಿಯರ್ ವಿತ್ ಕೇನ್ ಶಟರ್ಸ್. ಇದು ಫುಲ್ ಒಂದು ಓಪನ್ ಯೂನಿಟ್. ಸೊ ಒಂದು ಮನೆ ನಿಮ್ಗೆ ಏನು ಬೇಕು ಅದು ಪ್ರತಿ ನಮ್ಮ ಹತ್ರ ಸಿಗುತ್ತೆ. ಫ್ರಮ್ ಎಂಡ್ ಟು ಎಂಡ್, ಟೋಟಲ್ ಎಂಡ್ ಟು ಎಂಡ್, ಫ್ರಮ್ ದ ಫ್ಲೋರ್ ಮ್ಯಾಟ್ ಇಂದ ಹಿಡಿದು ನಿಮಗೆ ಕೊನೆಗೆ ರಿಮೂವಲ್ ಗಂಟು ಎಲ್ಲ ನಮ್ದೇ ಇದೆ. ಸೊ ಇಲ್ಲಿಗೂ ನಾವು ಯೂಸ್ ಮಾಡ್ಕೊಂಡು ಬಂದು ವುಡನ್ ಫ್ಲೋರಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ. ಸೊ ಎಂಟೈರ್ಲಿ ವುಡನ್ ಫ್ಲೋರಿಂಗ್ ಮಾಡ್ಕೊಂಡಿದ್ದೀವಿ. ಎಕ್ಸಿಸ್ಟಿಂಗ್ ಫ್ಲೋರಿಂಗ್ ಮೇಲೆ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲೂ ಬೇರೆದು ಬರುತ್ತೆ SPC ಫ್ಲೋರಿಂಗ್ ಅಂತ, ಅದು ಮುಂದೆ ನಿಮ್ಗೆ ತೋರಿಸ್ತೀನಿ. ವುಡ್ ಅಲ್ಲ, ಬಟ್ ಇಟ್ಸ್ ಕೈಂಡ್ ಆಫ್ ಅನ್ ಫೈಬರ್ ತರ ಬರುತ್ತೆ. ಇದು ಓಪನ್ ಕಿಚನ್. ಎಸ್ ಪವನ್ ಅವರೇ. ಸೊ ನೀವು ನೋಡಿದಂಗೆ ಇದು ಬಂದ್ಬಿಟ್ಟು ಓಪನ್ ಕಿಚನ್. ಇಲ್ಲಿ ಏನು ಯೂಸ್ ಮಾಡಿದೀವಿ ಅಂದ್ರೆ ಅಕ್ರಿಲಿಕ್ ಯೂಸ್ ಮಾಡಿದೀವಿ. ಸೊ ಟೋಟಲ್ ಅಕ್ರಿಲಿಕ್. ಟಾಪ್ ಬಂದ್ಬಿಟ್ಟು ಕ್ವಾಜ್ ಯೂಸ್ ಮಾಡಿದೀವಿ. ಇದನ್ನ ಕ್ವಾಜ್ ಟೈಲಿಂಗ್ ಅನ್ನೋದು ಕ್ವಾಜ್ ಯೂಸ್ ಮಾಡಿದೀವಿ. ಸೊ ನಿಮ್ಗೆ ಆ ಫಿನಿಶಿಂಗ್ ಸಿಗುತ್ತೆ ಅಂತ. ಯಾಕಂದ್ರೆ ಒಂದೇ ಪ್ಯಾಟರ್ನ್ ತಗೊಂಡೋದಾಗ ಬಹಳ ಚೆನ್ನಾಗಿ ಬರ್ತೀವಿ. ನೀವು ಇಲ್ಲೇ ನೋಡಬಹುದು. ಸೊ ಈ ಲೆಂತ್ ಫುಲ್ ನೋಡಿದಾಗ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡ ಕಿಚನ್ಸ್ ನೀವು ತಗೊಂಡಾಗ ಅಕ್ರಿಲಿಕ್ ನ ಬಹಳ ಚೆನ್ನಾಗಿರುತ್ತೆ. ಆಸ್ ವೆಲ್ ಆಸ್ ಅಕ್ರಿಲಿಕ್ ಏನಕ್ಕೆ ನಾವು ಮೇನ್ ಕಿಚನ್ ಪ್ರಿಫರ್ ಮಾಡ್ತೀವಿ, ಆಂಟಿ ಸ್ಕ್ರಾಚ್ ಬರುತ್ತೆ ನಿಮಗೆ, ಪ್ಲಸ್ ಈಸಿ ಮೇಂಟೆನೆನ್ಸ್. ಸ್ಕ್ರಾಚ್ ಆಗಲ್ಲ. ಈ ಅಕ್ರಿಲಿಕ್ ಏನ್ ನಾವು ಯೂಸ್ ಮಾಡಿದೀವಲ್ಲ ಸ್ಕ್ರಾಚ್ ಆಗಲ್ಲ. ಓಕೆ, ಸೂಪರ್. ಸೊ ಇದು ಟಾಪ್ ಲಿಫ್ಟ್ ಅಂತ ಹೇಳ್ತೀವಿ. ಸೊ ಟಾಪ್ ಲಿಫ್ಟ್ ಫೀಲ್ ಪ್ರೊವೈಡ್ ಮಾಡಿದೀವಿ. ಅಂಡ್ ದೆನ್ ಇದ್ರಲ್ಲೂ ಅಂದ್ರೆ ಈ ಶಟರ್ಸ್ ಅಲ್ಲೂ ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಈ ಗ್ಲಾಸ್ ನಾವ್ ಏನಾಗಿದೆ ಕ್ಲಿಯರ್ ಗ್ಲಾಸ್ ಹಾಕಿದೀವಿ. ಕ್ಲಿಯರ್ ಗ್ಲಾಸ್ ಬೇಡ ಅಂದ್ರೆ ನೀವು ಬೇರೆ ಫ್ಲೂಟೆಡ್ ಗ್ಲಾಸ್ ಹಾಕೊಬಹುದು, ಬೇರೆ ಕಲರ್ ಗ್ಲಾಸ್ ಬೇಕಾದ್ರೆ ಅದ್ ಹಾಕೊಡ್ತೀವಿ, ಫ್ರಾಸ್ಟೆಡ್ ಗ್ಲಾಸ್ ಹಾಕೊಡ್ತೀವಿ. ಸೊ ದೇರ್ ಆರ್ ವೇರಿಯೇಷನ್ಸ್. ನಾವು ನಿಮಗೆ ತೆಕ್ನಾಗ ನಾವು ಪ್ಲಾನ್ ಮಾಡ್ಕೊಡ್ತೀವಿ. ಸೂಪರ್. ಅಂಡ್ ದೆನ್ ನೀವು ಹಾಗೆ ಬಂದಾಗ ನೋಡಿದ್ರೆ ಒಂದು ಹಾಬ್ ಚಿಮ್ನಿ ಇದೆ. ಸೊ ನಾವು ಕ್ಯಾಫ್ ಅವ್ರ ಹತ್ರ ಟೈಅಪ್ ಅಲ್ಲಿ ಇದೀವಿ. ಸೊ ನಮ್ಮ ಮುಖಾಂತರ ಇಸ್ಕೊಂಡ್ರೆ ನಿಮಗೆ ಅದನ್ನು ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಅಂಡ್ ದೆನ್ ಇಲ್ಲಿ ಟ್ಯಾಂಡಮ್ ಪ್ಲೇಸ್ ಮಾಡಿದೀವಿ. ಸೊ ಇದರಲ್ಲಿ ಹೆಟಿಕ್ ಮೇನ್ ಆಗಿ ಯೂಸ್ ಮಾಡಿದ್ವಿ. ಟೋಟಲ್ ಕಿಚನ್ ಏನಿದೆ ಫುಲ್ ಅಂಡ್ ಫುಲ್ ಹೆಟಿಕ್ ಹಾರ್ಡ್ವೇರ್ಸ್. ಇದು ಟೋಟಲ್ ಹೆಟಿಕ್ ಹಾರ್ಡ್ವೇರ್ಸ್. ಸೊ ಈ ತರ ಪುಲೌಟ್ಸ್ ಬರುತ್ತೆ ನಿಮ್ಗೆ ಇಲ್ಲಿ, ಬಾಟಲ್ ಪುಲೌಟ್ಸ್. ಸೊ ನೀವು ಸಾಸ್ ಬಾಟಲ್ಸ್, ಕೆಚಪ್ ಬಾಟಲ್ ಇಟ್ಕೊಳ್ಳೋಕ್ಕಾಗಲಿ, ಆಯಿಲ್ ಪ್ಲೇಸ್ ಮಾಡೋಕ್ಕೆ ಟೋಟಲ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಬೋದು ನೀವು. ಅಂಡ್ ದೆನ್ ಅಗೇನ್ ಇಲ್ಲೂ ನಾವು ಕೊಟ್ಟಿದ್ದೀವಿ ಟ್ಯಾಂಡಮ್. ಸೊ ಟ್ಯಾಂಡಮ್ ನಾವು ಏನು ಕೊಡ್ತೀವಿ ಮೇನ್ ಆಗಿ ಅಂದ್ರೆ ನಿಮಗೆ ವೆಯ್ಟ್ ಇರೋ ಅಂತ ಐಟಮ್ ಇಟ್ಕೊಬೋದು ನೀವು ಅಲ್ಲಿ. ಸೊ 5 kg ದಾಲು, ಶುಗರು, ಏನೇ ವೆಯ್ಟ್ ಐಟಮ್ಸ್ ನಾವು ಇಟ್ಕೊಬಹುದು. ಇದನ್ನು ಟ್ಯಾಂಡಮ್. ಬಟ್ ವೆರಿನ್ ಇದು ಹೇಗೆ ಅಂದ್ರೆ ಇದು ಗ್ಲಾಸ್ ಟ್ಯಾಂಡಮ್ ಅಂತೀವಿ. ಸೊ ಇದು ಗ್ಲಾಸ್ ತರ ಬರುತ್ತೆ. ಇಲ್ಲಿಗೆ ತಾಲಿಗೆ ಅಂದ್ಬಿಟ್ಟು ಒಂದು ಇದು ಕೊಟ್ಟಿದ್ದೀವಿ. ಸೊ ನೀವು ಬೇಕಾದ್ರೆ ಇಲ್ಲಿ ನಿಮ್ದು ಎಲ್ಲಾ ಪ್ಲೇಟ್ಸ್ ಎಲ್ಲ ಮಾಡ್ಕೊಬಹುದು. ಸೊ ಇದು ರಿಮೂವಬಲ್ ಪ್ಲಸ್ ವಾಷಬಲ್ ಆ ತರ ಕೊಡಕ್ಕೆ ನಾವು ಒಂದ್ಸರಿ ಕೊಡೋದು ಹೇಗಿರ್ಬೇಕು ನಿಮ್ಗೂ ಮೇಂಟೈನ್ ಮಾಡೋಕೆ ಈಸಿ ಇರಬೇಕು. ದಟ್ ಇಸ್ ಅವರ್ ಮೇನ್ ಕಾನ್ಸೆಪ್ಟ್. ಅಂಡ್ ಕೆಲವೊಬ್ರಿಗೆ ಬಂದ್ಬಿಟ್ಟು ಲೈಕ್ ಕಾರ್ನರ್ ಯೂನಿಟ್ಸ್ ಯೂಸ್ ಮಾಡಕ್ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಅಂತ ಒಂದು ಇಲ್ಲಿ ಲಿಮನ್ಸ್ ಕಾರ್ನರ್ ಅಂತೀವಿ, ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಇಲ್ಲಿ. ಸೊ ಯಾಕಂದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲವೊಂದ್ ಕಡೆ ಸ್ಪೇಸ್ ಇಲ್ದಿರೋ ಕಾರಣ ಅವ್ರು ಇದನ್ನ ಯೂಸ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ಈ ತರದ್ ಬೇಡ, ನಮ್ಗೆ ಮೇಂಟೈನ್ ಜಾಸ್ತಿ ಆಗುತ್ತೆ, ಜಸ್ಟ್ ಒಂದು ಶೆಲ್ಫ್ ಹಾಕೋ ನೀವು ಯೂಸ್ ಮಾಡ್ಕೊಬಹುದು. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಲೈಕ್ ಕಸ್ಟಮರ್ ಹೇಗೆ ಹೇಳ್ತಾರೆ ಎಕ್ಸಾಕ್ಟ್ಲಿ ಅವ್ರಿಗೆ ತಕ್ಕ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಎಷ್ಟು ದೋಸ್ತಿಗಿರಲ್ಲ ಲೈಕ್ ವಾರಂಟೀಸ್ ಏನಾದ್ರು ಬರುತ್ತೆ? ಹೌದು ಸರ್, ವ್ಯಾರಂಟೀಸ್ ಬರುತ್ತೆ. ಹೇಗೆ ಅಂದ್ರೆ ನಮ್ ಕಡೆಯಿಂದ ಫುಲ್ ನೀವು ಮುಗಿಸ್ಕೊಂಡಾಗ 1 year ನಿಮಗೆ ಫ್ರೀ ಸರ್ವಿಸ್ ಕೊಡ್ತೀವಿ. ಸೊ ಏನೇ ಆದ್ರೂ 1 year ನಮ್ಮ ಸರ್ವಿಸ್ ಕಾರ್ಪೆಂಟರ್ ಮೇಲೆ ಸರ್ವಿಸ್ ಮಾಡ್ಕೊಡ್ತಾರೆ. ಹಾರ್ಡ್ವೇರ್ಸ್ ಮೇಲೆ ನಿಮ್ಗೆ ಅಪ್ ಟು 6 years ವ್ಯಾರಂಟಿ ಕೊಡ್ತೀವಿ ನಾವು. ಐದರ್ ಇಟ್ ಇಸ್ ಹೆಟಿಕ್ ಆರ್ ಎಪ್ಕೋ. 6 years ವ್ಯಾರಂಟಿ ಇದೆ. ಪ್ಲೈಬೋರ್ಡ್ಸ್ ನಾವು ಮೇನ್ ಆಗಿ ಡೀಲ್ ಮಾಡೋದು ಸೆಂಚುರಿ, ಸುರಕ್ಷಾ, ಬ್ಲಾಕ್ ಟಚ್ ಅಂತ. ಸೊ ನೀವು ಅದಕ್ಕೆ ಬಂದು ನೋಡಿದಾಗ ನಿಮ್ಗೆ ಅಪ್ ಟು 15 to 16 years ನಮ್ಮ ಕಡೆಯಿಂದ ವ್ಯಾರಂಟಿ ಇದೆ. ಸೊ ನಿಮ್ಗೆ ಅಷ್ಟರಲ್ಲಿ ಏನ್ ವೇರಿಯಂಟ್ ಏನೇ ಆದ್ರೂ ವಿ ಬಿ ರೆಸ್ಪಾನ್ಸಿಬಲ್, ವಿಲ್ ಗೆಟ್ ಇಟ್ ಚೇಂಜ್ ಫಾರ್ ಯು. ಅದು ನಮ್ಮ ಕಡೆಯಿಂದ ಇದೆ. ಸೊ ಆಲ್ಸೋ ಸಿಂಕ್ ಮೇಲೆ ನೋಡಿದಾಗ ನಿಮಗೆ ಡಿಶ್ ಡ್ರೈನರ್ ಅಂತ ಮಾಡ್ಕೊಂಡಿದೀವಿ. ಸೊ ನೀವು ಪಾತ್ರೆಗಳು ಏನೇ ಇದು ಕೆಳಗಡೆ ವಾಶ್ ಮಾಡ್ಬಿಟ್ಟು ಈಸಿಯಾಗಿ ಮೇಲೆ ಸ್ಟ್ಯಾಕ್ ಮಾಡ್ಕೊಬಹುದು. ನೀರಲ್ಲಿ ಕಲೆಕ್ಟ್ ಆಗುತ್ತೆ. ಅಂಡ್ ದೆನ್ ಈ ಟ್ರೇ ಬಂದ್ಬಿಟ್ಟು ನಿಮ್ಗೆ ರಿಮೂವಲ್ ಬರುತ್ತೆ. ಸೊ ಈ ಟ್ರೇ ಇಂದ ನೀವು ನೀರ್ನ ಕೆಳಗೆ ಚೆಳ್ಕೊಬಹುದು. ಸೊ ನಿಮ್ಗೆ ಹೇಗೆ ನಾವು ಕಾನ್ಸೆಪ್ಟ್ ರೆಡಿ ಮಾಡ್ಕೊಡ್ತೀವಿ ಅಂದ್ರೆ ಇಟ್ ಶುಡ್ ಬಿ ಈಸಿ ಫಾರ್ ಯು ಆಸ್ ವೆಲ್. ನಿಮ್ಗೆ ಈಸಿ ಇರಬೇಕು. ಯಾಕಂದ್ರೆ ಮನೇಲಿ ಮೇನ್ ಆಗಿ ಹೆಂಗಸರು ಯೂಸ್ ಮಾಡೋದು ಕಿಚನ್. ಸೊ ಅವ್ರಿಗೆ ಗೊತ್ತು ಏನ್ ಕಷ್ಟ ಅಂತ ಅದ್ರಲ್ಲಿ. ಸೊ ಅವ್ರಿಗೆ ತಕ್ಕನಾಗೆ ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ. ಅಂಡ್ ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಕೌಂಟರ್. ಇದು ಪವನಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡಿದೀವಿ. ಅದು ವೀನಿಯರ್ಸ್ ಅಲ್ಲಿ ಮ್ಯಾಚ್ ಮಾಡಿದೀವಿ ವಿತ್ ಲೈಟಿಂಗ್ಸ್. ಸೊ ಪ್ರತಿಯೊಂದು ನಮ್ಮ ಕಡೆಯಿಂದ ಇದೆ. ಸೊ ಇದನ್ನ ನೋಡ್ಬೋದು. ನೋಡಿದಾಗ ಹೇಗೆ ಅನ್ಸುತ್ತೆ ನಿಮ್ಗೆ?
ಇದು ಆಕ್ಚುಲಿ ಫಸ್ಟ್ ಬಂದಾಗ ಆ ರೂಮ್ಗೆ ಬಂದ್ರೆ ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆಕ್ಚುಲಿ ಆ ತರ ಕಾನ್ಸೆಪ್ಟ್. ಸೊ ಕಿಡ್ಸ್ ಬೆಡ್ರೂಮ್ ಅಂತಾನೆ ಮಾಡಿದೀವಿ. ಟೋಟಲ್ ಆಗಿ ಅವ್ರಿಗೊಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಅದು ಪ್ಲೇ ಮಾಡಿದೀವಿ ನಾವಿಲ್ಲಿ. ಸೊ ಇದೆಲ್ಲ ರಾಫ್ಟರ್ ತರ ಮಾಡಿ ಪೇಂಟಿಂಗು, ಸೊ ಮೇಲ್ಗಡೆ POP ಮಾಡಿ ಅದು ಕ್ಲೌಡ್ಸ್ ಪ್ಯಾಟರ್ನ್. ಸೊ ಮಕ್ಕಳಿಗೆ ಒಂದ್ಸರಿ ಅವರು ಸ್ಕೂಲ್ ಮುಗಿಸ್ಕೊಂಡು ಬರ್ಲಿ ಇಲ್ಲ ಏನೇ ಮಾಡಿ ಅವ್ರ ರೂಮ್ ಬಂದು ಖುಷಿ ಇರ್ಬೇಕು ಅವ್ರಿಗೆ. ನೋಡಿದಾಗ ಅವ್ರಿಗೆ ಒಂದು ದಿಸ್ ಇಸ್ ಮೈ ರೂಮ್, ನಾನು ಇಲ್ಲಿ ಇರಬೇಕು ಅಂತ ಅನಿಸ್ಬೇಕು. ದಟ್ಸ್ ದ ಥಿಂಗ್. ಇದು ಮೇನ್ ಆಗಿ ಮಾಡಿರೋದು. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಡಿಕೋ ಪೇಂಟ್ ಮಾಡಿದೀವಿ. ಸೊ MDF ಮೇಲೆ. ಸೊ ದಿಸ್ ಆರ್ ಡಿಕೋ ಪೇಂಟೆಡ್ ಒನ್. ಇದೆಲ್ಲ ನಿಮಗೆ ಡಿಕೋ ಪೇಂಟ್ಸ್ ಬರ್ತೀವಿ. ಫಿನಿಶಿಂಗ್ ಎಲ್ಲ ನೀವು ಎಡ್ಜಸ್ ಅಲ್ಲಿ ನೋಡಿದಾಗ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಸೊ ವಿತ್ ಫ್ಲೂಟೆಡ್ ಡ್ರಾವರ್ಸ್, ಹಿಂದ್ಗಡೆ ಹೆಡ್ ರೆಸ್ಟ್ ಕೊಟ್ಟಿದೀವಿ, ಅದನ್ನು ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಿಮಗೆ. ಇದ್ರಲ್ಲೂ ಬೇರೆ ಕಾಂಬಿನೇಷನ್ ಮಾಡಬಹುದು. ನಾವು ಈ ತರ ಒಂದು ಕಾನ್ಸೆಪ್ಟ್ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಮಾಡ್ಕೊಂಡಿದೀವಿ ಇಲ್ಲಿ. ಸೂಪರ್. ಓಕೆ. ಸೊ ಇದು ಒಂದು ಬಾರ್ ಕೌಂಟರ್ ನೀವು ನೋಡ್ದಂಗೆ. ಸೊ ಎಂಟೈರ್ ಸೈಡ್ ಬಾರ್ ಕೌಂಟರ್ ಮಾಡ್ಕೊಂಡಿದ್ದೀವಿ. ಡಿಫ್ರೆಂಟ್ ವೇರಿಯಂಟ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಅಲ್ಯೂಮಿನಿಯಂ ಶಟರ್ ಯೂಸ್ ಮಾಡಿದೀವಿ. ಓಕೆ. ಸೊ ಹೇಗೆ ಅಂದ್ರೆ ನೀವು ಸೈಡ್ ಇಂದ ನೋಡಿದಾಗ ನಿಮಗೆ ಸಿಲ್ವರ್ ಫಿನಿಶ್ ಕಾಣುತ್ತೆ, ಮುಂದೆಯಿಂದ ನೋಡಿದಾಗ ಬ್ಲಾಕ್ ಫಿನಿಶ್ ಕಾಣುತ್ತೆ. ಸೊ ಇದೊಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಕಾನ್ಸೆಪ್ಟ್ ಆತರ ಯೂಸ್ ಮಾಡಿದೀವಿ. ಬೇರೆ ಕಲರ್ಸ್ ಇದೆ, ವೇರಿಯೇಷನ್ಸ್ ಇದೆ, ಟು ಮಚ್ ಆದ ಏನಿದೆ ನಾವು ನಿಮ್ಗೆ ಮಾಡ್ಕೊಡ್ಬೋದು. ಸೂಪರ್ ಸರ್. ಓಕೆ. ಸೊ ಅಲ್ಲಿ ನೋಡಿದ ಅರಿಸ್ಟೋ ವಾರ್ಡ್ರೋಬ್ದೇನೆ, ಬಟ್ ಇದು C ಟೈಪ್ ಚಾನಲ್ ಅಂತೀವಿ. ಇದು ಜಸ್ಟ್ ನಾವಿಲ್ಲಿ ಸ್ಯಾಂಪಲ್ಸ್ ಮಾಡಿದ್ದೀವಿ. ಸೊ ಇದು ಫುಲ್ ಬಂದ್ಬಿಟ್ಟು ಲೆಕ್ಕಡ್ ಗ್ಲಾಸಸ್, ಡಿಫ್ರೆಂಟ್ ಕಲರ್ಸ್ ಆಫ್ ಲೆಕ್ಕಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಅಂಡ್ ದಿಸ್ ಒನ್ ಇಸ್ ಆಲ್ಸೋ ಲೆಕ್ಕಡ್ ಗ್ಲಾಸ್. ಅದ್ರ ಜೊತೆ ನಿಮಗೆ ಇಲ್ಲಿ ಒಂದು ವಾಲ್ ಪೇಪರ್ ಹಾಕಿದೀವಿ. ನೀವು ವಾಲ್ ಪೇಪರ್ ಬೇಡ ಅಂದ್ರೆ ಬೇರೆದು ನಾವು ಅಲ್ಲಿ ಹಾಕ್ಬೋದು, ಡಿಜಿಟಲ್ ಪ್ರಿಂಟ್ ಮಾಡ್ಕೊಡ್ಬೋದು. ಸೊ ದಿಸ್ ಇಸ್ ಅ ಡಿಜಿಟಲ್ ಪ್ರಿಂಟ್ ಒನ್. ಸೊ ಇದನ್ನ ಫುಲ್ ಡಿಜಿಟಲ್ ಪ್ರಿಂಟ್ ಮಾಡ್ಬಿಟ್ಟು ಇದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಲ್ಯಾಮಿನೇಟ್ಸ್ ಹಾಕ್ಬೋದು. ಸೊ ರೀಸೆಂಟ್ಲಿ ಒಂದು ಕಸ್ಟಮರ್ ಏನಾಗಿತ್ತು ಅಂದ್ರೆ ಅವ್ರ ತಾಯಿ ತುಂಬಾ ಎಮೋಷನಲ್ ಆಗಿದ್ರು, ಅವ್ರು ತೀರೋಗಿದ್ರು ಪಾಪ. ಸೊ ಅವ್ರ ನೆನಪಾಗಿ ಏನಾದ್ರು ಮಾಡ್ಕೊಡಿ ನಮಗೆ ಅಂದ್ರು. ಅವಾಗ ಏನ್ ಮಾಡಿದ್ವಿ, ಲೈಕ್ 2 ಕಡೆ ಗ್ಲಾಸ್ ಹಾಕಿ ಮಧ್ಯೆ ಅವ್ರದ್ದೊಂದು ಸ್ಯಾರಿ ಇತ್ತಂತೆ, ಅವ್ರ ಮ್ಯಾರೇಜ್ ಕೊಟ್ಟಿದ್ದು ಸರಿ, ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ವಿ. ಸೊ ದಟ್ ಇಸ್ ಸಮಥಿಂಗ್ ಜಸ್ಟ್ ಟಚಿಂಗ್ ಅಂಡ್ ನೋ ಎಮೋಷನಲ್ ಫಾರ್ ದ ಕಸ್ಟಮರ್ ಆಲ್ಸೋ. ಸೊ ಅವ್ರಿಗೂ ಆ ತರ ಮಾಡ್ಕೊಡ್ಬೋದು ನಾವು. ಯಾಕಂದ್ರೆ ವೇರಿಯೇಷನ್ಸ್ ಬಹಳ ಇದೆ ನಮ್ಮ ಹತ್ರ, ಡಿಸೈನರ್ಸ್ ಇದಾರೆ, ದಿಲ್ ಗಿವ್ ನ್ಯೂ ಡಿಸೈನ್ ಐಡಿಯಾಸ್ ಫಾರ್ ಯು. ಪ್ರತಿಯೊಂದೇನಿದೆ ಕಸ್ಟಮೈಸೇಷನ್ಸ್, ಅದಕ್ಕೋಸ್ಕರ ನಮ್ಮನ್ನ ನೀವು ಆಫ್ ಮಾಡ್ಕೊಬಹುದು. ಸೂಪರ್. ಓಕೆ. ಅಂಡ್ ದೆನ್ ಒಂದು ವ್ಯಾನಿಟಿ ಯೂನಿಟ್ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದ್ರಲ್ಲಿ ಹೇಗೆ ಅಂದ್ರೆ ಲೈಕ್ ವುಡನ್ ಕಲರ್ ಲ್ಯಾಮಿನೇಟ್ಸ್, ಹೈ ಗ್ಲೌಸಿ ವಿತ್ ಕ್ವಾಡ್ಸ್ ಕೌಂಟರ್ ಟಾಪ್. ಇಲ್ಲಿ ಬೇಕಾದ್ರೆ ನೀವು ಒಂದು ಸಿಂಗಲ್ ಬೌಲ್ ಸಿಂಕ್ ಇಟ್ಕೊಬಹುದು, ಪ್ಲೇಸ್ ಮಾಡಬಹುದು ನೀವು ಇಲ್ಲಿ. ಪ್ಲಸ್ ಮೇಲ್ ಬಂದಾಗ ಮಿರರ್ ನೋಡಬಹುದು. ಸೊ ಅಲ್ಲೂ ಲೈಕ್ ವಿನ್ ಟಚ್ LED ಕೊಟ್ಟಿದ್ದೀವಿ. ಲೈಕ್ 2 ಕಲರ್ಸ್ ಬರುತ್ತೆ, ಒಂದು ಮಿಲ್ಕಿ ವೈಟ್, ಇದು ಬಂದ್ಬಿಟ್ಟು ನಿಮ್ಗೆ ವಾರ್ಮ್ ವೈಟ್. 2 ವೇರಿಯೇಷನ್ಸ್ ಇದೆ. ಓಪನ್ ಯೂನಿಟ್ ಇದೆ. ಓಪನ್ ಯೂನಿಟಿಂಗ್ ಲೈಟಿಂಗ್ಸ್ ಎಲ್ಲ ಕೊಡಬಹುದು. ಸೊ ಇಟ್ಸ್ ವೆರಿ ಮಚ್ ಗುಡ್ ಅಂಡ್ ನ್ಯೂ. ನಮ್ಗೆ ಏನಿದೆ ಟ್ರೆಂಡಿ ಆಗಿ ನಿಮಗೆ ಕೊಟ್ಟಿದ್ದೀವಿ. ಸೂಪರ್ ಸರ್. ಓಕೆ. ಸೊ ಇದು ಆಫೀಸ್ ಬರುತ್ತಲ್ಲ ಸರ್? ಹೌದು ಬಂದ್ರೆ. ಸೊ ನೀವು ಮೇಲೆ ನೋಡ್ದಂಗೆ ಇದು ಫಾಲ್ ಸೀಲಿಂಗ್ ಏನ್ ಮಾಡ್ಕೊಂಡಿದೀವಿ, ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ಸೊ ಯಾರೊಬ್ರು ನೋಡಿದ್ರೆ ವುಡ್ ಅಂತ ಕಾಣುತ್ತೆ, ಬಟ್ ಇಟ್ಸ್ POP ಬೋರ್ಡ್ ವಿತ್ ಟೆಕ್ಸ್ಚರ್ ಪೇಂಟಿಂಗ್. ಅದು ಸೊ ಆ ತರ ಮಾಡ್ಕೊಂಡಿದೀವಿ. ಇದು ಜಸ್ಟ್ ಒಂದು ಪ್ಯಾಟರ್ನ್ ಪೇಂಟಿಂಗ್ ಇಲ್ಲಿ. ಇದು ಆರ್ಟಿಸ್ಟಿಕ್ ವರ್ಕ್. ಸೊ ನಮ್ಮ ಆಫೀಸ್ ರೂಮ್ ಸ್ವಲ್ಪ ಯುನೀಕ್ ಆಗಿ ಕಾಣಲಿ ಅಂತ ಇಲ್ಲಿ ಆಫೀಸ್ಗೆ ಆರ್ಟಿಸ್ಟಿಕ್ ಪೇಂಟ್ ಮಾಡ್ಕೊಂಡಿದೀವಿ. ಒಂದು ಡಿಫ್ರೆಂಟ್ ಯುನೀಕ್ನೆಸ್ ಕೊಡುತ್ತೆ. ದಟ್ಸ್ ದ ರೀಸನ್. ಓಕೆ. ಸೊ ಹಾಗೆ ಕಿಚನ್ ಏರಿಯಾ ಎಸ್ ಇಲ್ಲಿ ನೋಡಿದಾಗ ನಿಮಗೆ ಇಲ್ಲಿ 2 ತರ ಕಿಚನ್ ಮಾಡಿದೀವಿ. ಸೊ ದಿಸ್ ಇಸ್ ಎಂಟೈರ್ಲಿ ಆಫ್ ಡಿಕೋ ಕಿಚನ್ ಅಂತೀವಿ ಇದನ್ನ. ಅಂಡ್ ಇಲ್ಲಿ ನಾವು ಯೂಸ್ ಮಾಡಿರೋ ಹಾರ್ಡ್ವೇರ್ಸ್ ಬಂದ್ಬಿಟ್ಟು ಇಟ್ಸ್ ಟೋಟಲಿ ಸಾರಿ ಇದು ಹ್ಯಾಫ್ ಲೈಫ್ ಬರುತ್ತೆ. ಇಲ್ಲಿ ಟೋಟಲ್ ಹ್ಯಾಫ್ ಲೈಫ್ ಯೂಸ್ ಮಾಡಿದೀವಿ ನಿಮಗೆ. ಸೊ ಸಿಲಿಂಡರ್ ಕ್ಯಾಬಿನೆಟ್ಸ್ ಇಂದ ಹಿಡಿದು ಟಾಪ್ ಲಿಫ್ಟ್. ಸೊ ಇದು ಲೈಕ್ ಬ್ಲಮ್ ಇಂದ ಬರುತ್ತೆ. ಸೊ ಇಟ್ಸ್ ಲೈಕ್ ಡಬಲ್ ಟಾಪ್ ಅಪ್ ಒಂದು ಸಿಂಗಲ್ ಇದ್ರಲ್ಲಿ ಬರುತ್ತೆ. ಟೋಟಲ್ ಇಲ್ಲಿ ಯೂಸ್ ಮಾಡಿ ನೋಡಿದ್ರೆ ಇದೆಲ್ಲ ಅಮೌಂಟ್ ಹ್ಯಾಫ್ ಲೈ ಅವ್ರದ್ದು. ಸ್ವಲ್ಪ ಹೈ ಎಂಡ್ ಬರುತ್ತೆ, ಬಟ್ ದ ಕ್ವಾಲಿಟಿ ಆಫ್ ಹ್ಯಾಫ್ ಲೈ ಇಸ್ ವೆರಿ ಮಚ್ ಗುಡ್. ಸೊ ಹಿಟಿಕ್ಕಿಂತ ಒಂದು ಮೇಲ್ಪಟ್ಟು ಜಾಸ್ತಿ, ಬಟ್ ಚೆನ್ನಾಗಿರುತ್ತೆ. ಇದು ಕೊರಿಯನ್ ಅಂತೇವಿ. ಸೊ ಇದನ್ನ ನೀವು ಮೇನ್ ಆಗಿ ಪಾರ್ಟಿ ಕಿಚನ್ಸ್ಗೆ, ಡ್ರೈ ಕಿಚನ್ಸ್ ಯೂಸ್ ಮಾಡ್ಕೊಬಹುದು. ಇದನ್ನ ಅಲ್ಲಿ ಚೆನ್ನಾಗಿ ಬರುತ್ತೆ. ಅಂಡ್ ದೆನ್ ದಿಸ್ ಇಸ್ ಎಂಟೈರ್ಲಿ ಆಫ್ ಮೊರಾಕನ್ ಟೈಲ್. ಇದು ಸೊ ಒಂದು ಒಳ್ಳೆ ಡಿಫ್ರೆಂಟ್ ಪ್ಯಾಟರ್ನ್ ಕೊಡುತ್ತೆ, ಸ್ಮೂತ್ ಆಗಿದೆ. ಇದು ನಿಮ್ಗೆ ಆ ಕಾಂಬಿನೇಷನ್ಗೆ ಮ್ಯಾಚ್ ಆಗುತ್ತೆ. ಇದು ಬಂದ್ಬಿಟ್ಟು ಒಂದು ಎಂಟೈರ್ಲಿ ಹೈ ಗ್ಲಾಸ್ ಕಿಚನ್. ಇದು ಟೋಟಲಿ ಹೈ ಗ್ಲಾಸ್. ಇಲ್ಲಿ ನಾವು ಯೂಸ್ ಮಾಡಿರೋದು ಬಂದ್ಬಿಟ್ಟು ಎಪ್ಕೋ. ಸೊ ಇಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಇಟ್ಸ್ ಎಂಟೈರ್ ಆಫ್ ಎಪ್ಕೋ ಹಾರ್ಡ್ವೇರ್ಸ್. ಸೊ ಇಲ್ಲೊಂದು ನೀವು ನೋಡಬಹುದು ಎಕ್ಸ್ಟೆನ್ಷನ್ ಟಾಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಿಮಗೆ ಹಾಬ್ ಇದ್ದಾಗ ಈಸಿಯಾಗಿ ಇಲ್ಲೇ ನೀವು ತರಕಾರಿ ಎಲ್ಲ ಕಟ್ ಮಾಡಿ ಯೂಸ್ ಮಾಡಕ್ಕಿರ್ಬೋದು. ಸೊ ಎಕ್ಸ್ಟೆನ್ಷನ್ ಹಾಬ್ಸ್ ಇದೆ. ಇದು ಫುಲ್ SS ಬ್ಯಾಸ್ಕೆಟ್ಸ್ ಬರುತ್ತೆ. ಸೊ ನೀವು ಅಲ್ಲಿ ನೋಡಿ ಟ್ಯಾಂಡಮ್, ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ರೆ SS ಬ್ಯಾಸ್ಕೆಟ್ಸ್, ನಿಮಗೆ ಪ್ಲೇನ್ ಬ್ಯಾಸ್ಕೆಟ್ಸ್, ತಾಲಿ ಬ್ಯಾಸ್ಕೆಟ್ಸ್ ಎಲ್ಲ ಇದೆ. ಅಂಡ್ ದೆನ್ ಇದು ಕೌಂಟರ್ ಟಾಪ್ ಬಂದ್ಬಿಟ್ಟು ಬ್ಲಾಕ್ ಗ್ಯಾಲಕ್ಸಿ ಅಂತೀವಿ, ಗ್ರಾನೈಟ್. ಇದು ಸೊ ಗ್ರಾನೈಟ್ ಇದೆ. ಅಂಡ್ ದೆನ್ ಇಟ್ಸ್ ಫುಲ್ ಆಫ್ 3D ಟೈಲ್ಸ್. ಇದು ಸೊ ನಿಮ್ಗೆ ಪ್ಲೇನ್ ಆಗಿರೋ 3D ಟೈಲ್ಸ್ ಬರುತ್ತೆ. ಡಿಫ್ರೆಂಟ್ ಲುಕ್ ಕೊಡುತ್ತೆ. ಇದು ಕಾಂಬಿನೇಷನ್ ಆಫ್ ಡಿಯೋಟೋನ್. ಕೆಳಗಡೆ ಬರ್ಗಂಡಿ ಯೂಸ್ ಮಾಡಿದೀವಿ, ಮೇಲೆ ಬೀಚ್ ಕಲರ್ ಯೂಸ್ ಮಾಡಿದೀವಿ ವಿತ್ ಲೈಟಿಂಗ್ಸ್, ಬಾಟಮ್ ಲೈಟಿಂಗ್ಸ್, ಓಪನ್ ಯೂನಿಟ್, ಟಾಪ್ ಲಿಫ್ಟ್ ಒಂದು ಪ್ರೊವೈಡ್ ಮಾಡಿದೀವಿ ಇಲ್ಲಿಗೆ. ಸೊ ಇದೊಂದು ಟಾಪ್ ಲಿಫ್ಟ್. ಇಲ್ಲಿ ಬಂದ್ಬಿಟ್ಟು ಮೈಕ್ರೋವೇವ್ ಯೂನಿಟ್. ಅದಕ್ಕೋಸ್ಕರ ನಿಮಗೆ ಪ್ರವೇಶ ಮುಂದೆ ಇದೆ. ಸೊ ದಿಸ್ ಇಸ್ ಆಫ್ ಆನ್ ಮೈಕ್ರೋವೇವ್ ಯೂನಿಟ್. ಇದರ ಪ್ರೈಸಿಂಗ್ ಎಲ್ಲ ಹೆಂಗೆ ಸರ್? ಹೆಜ್ಜಿಯಲ್ಲಿ ನಿಮಗೆ ಬೇಸಿಕಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಹೆಜ್ಜಿಯಲ್ಲಿ ವಿ ಸ್ಟಾರ್ಟೆಡ್ ಫ್ರಮ್ 1300 ಅಂಡ್ ಆಲ್ಮೋಸ್ಟ್ 1500 ಕೊಡ್ತೀವಿ ಹೆಜ್ಜಿಯಲ್ ಕಿಚನ್ಸ್. ಎಪ್ಕೋ ತಗೊಂಡಾಗ ಈ ರೇಟ್ ಬರುತ್ತೆ. ಹೆಟ್ಟಿಗೆ ಬಂದಾಗ ನಿಮ್ಗೆ ಒಂದು ಸ್ವಲ್ಪ ಒಂದು 5% ಜಾಸ್ತಿ ಬರುತ್ತೆ ಅಷ್ಟೇ.
ಬೇಸಿಕಲಿ ಹೈ ಗ್ಲಾಸಿ ಕಮ್ಮಿ ಇರುತ್ತೆ ಅಂಡ್ ದೆನ್ ಇಟ್ ಕಮ್ ಆಸ್ ಅಕ್ರಿಲಿಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಆ ರಿಚ್ನೆಸ್ ಲುಕ್ ಇದೆಯಲ್ಲ ಅದು ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್ ಅಕ್ರಿಲಿಕ್ ನಾನು ಯಾವತ್ತೂ ಕಿಚನ್ ಪ್ರಿಫರ್ ಮಾಡ್ತೀನಿ. ಅದು ಹೆಂಗೆ ಆಂಟಿ ಸ್ಕ್ರಾಚ್ ಇದೆ, ಈಸಿ ಇದೆ, ವೇರಿಯಂಟರ್ ಜಾಸ್ತಿ ಆಗಲ್ಲ ಅದರಲ್ಲಿ. ಓಕೆ ಸೂಪರ್. ಸೊ ಇಲ್ಲೂ ಪೇಂಟಿಂಗ್ ಎಲ್ಲ ಹೌದು, ಇದು ಒಂದು ಪೇಂಟಿಂಗ್ ಮಾಡಿದ್ದು ಟೆಕ್ಸ್ಚರ್ ಪೇಂಟಿಂಗ್ ಏನೆ. ಸೊ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದು, ಒಂದು ವಾಲ್ ಹ್ಯಾಂಗಿಂಗ್ ಮಾಡ್ಬಿಟ್ಟು ಕೆಳಗಡೆ ಪೇಂಟಿಂಗ್ ಮಾಡಿದೀವಿ. ಸೊ ಇದನ್ನು ನೀವು ಟಚ್ ಮಾಡಿ ಫೀಲ್ ಮಾಡಿದಾಗ ಒಂಥರ ಗೋಲ್ಡ್ ಪ್ಯಾಟರ್ನ್ಸ್ ಬಂದಂಗೆ ಬರುತ್ತೆ ಇದು. ಹೌದೌದು. ಸೊ ಡಿಫ್ರೆಂಟ್ ಪ್ಯಾಟರ್ನ್ ಆಗಿ ಯುನೀಕ್ ಆಗಿ ಹೊಸದಾಗಿ ಕಂಟೆಂಪ್ರರಿ ಮಾಡರ್ನ್ ಹೇಗೆ ಬೇಕು ಅದು ತಕ್ಕಂಗೆ ಮಾಡ್ಕೊಂಡಿದೀವಿ. ಓಕೆ, ನೆಕ್ಸ್ಟ್ ಲಿವಿಂಗ್ ಏರಿಯಾಗೆ ಬರೋಣ. ಇದರಲ್ಲಿ ಹೆಂಗೆ ಡಿಸೈನ್ ಮಾಡಿದ್ರೆ ಹೇಳಿ ಸರ್. ಇದರಲ್ಲೂ ಬಹಳ ನಾವು ಯುನೀಕ್ ಆಗಿ ಪ್ಲಾನ್ ಮಾಡಿದೀವಿ. ನಿಮಗೆ ಹೇಗೆ ಹೇಳೋದಂದ್ರೆ ನಾವು ಇಲ್ಲಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡೋದು. ಬೇಕಾದ್ರೆ ನೀವು ಇದು ನೋಡಬಹುದು. ಟಿವಿಯಿಂದ ಇದೇನಿರ್ಬೋದು ಸರ್, ನಾರ್ಮಲ್ ಆಗಿ ಎಲ್ಲರೂ ಏನ್ ಪ್ಲಾನ್ ಮಾಡ್ತಾರೆ, ಜಸ್ಟ್ ಒಂದು ಲ್ಯಾಮಿನೇಟ್ ಹಾಕ್ತಾರೆ ಅಥವಾ ಇದು ನೀವು ಇಲ್ಲಿ ಟಚ್ ಮಾಡಿ ಫೀಲ್ ಮಾಡಿದಾಗ ಇದು ಪೇಂಟ್, ಇದು ಪೇಂಟ್, ಇದು ಪೇಂಟ್ ಇದು. ಸೊ ದಿಸ್ ಇಸ್ ಕಾಲ್ಡ್ ಸ್ಟುಕೋ ಪೇಂಟ್ ಅಂತ. ಇದ್ರಲ್ಲಿ ನಿಮಗೆ ಮಾರ್ಬಲ್ ಫಿನಿಶ್, ಗ್ರಾನೈಟ್ ಫಿನಿಶ್ ನಾವು ಕೊಡಬಹುದು. ಸೊ ಅಲ್ಲಿ ಅದನ್ನ ಪ್ಲೇನ್ ಮಾಡಿದೀವಿ. ಇದನ್ನು ಅಷ್ಟೇ, ನೀವು ಕೆಳಗಡೆ ಬಾಟಮ್ ಫುಲ್ ಹ್ಯಾಂಡಲ್ಲೆಸ್ ಬರುತ್ತೆ. ಸೊ ವೆನ್ ಯು ಸೀ ಇಟ್ಸ್ ಹ್ಯಾಂಡಲ್ಲೆಸ್, ಜಸ್ಟ್ ಪ್ರೆಸ್ ಟು ಓಪನ್ ತರಾನೇ ಬರುತ್ತೆ. ಡ್ರಾವರ್ಸ್ ಇದು ಪ್ರೆಸ್ ಟು ಓಪನ್ ಅಲ್ಲಿ ಪುಲ್ ಡೌನ್ ಇದು. ಸೊ ಮೇಡ್ ಯೂಸ್ ಮಾಡಿದ್ರೆ ಸ್ಟೋನ್ ತರ ಕಾಣೋದು ನಮಗೆ, ಬಟ್ ಇಸ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್. ಸೊ ಆ ಕಾಂಬಿನೇಷನ್ ಮಾಡಿದೀವಿ. ಅಂಡ್ ದೆನ್ ಈ ಎಂಡ್ ಅದ್ರದ್ದು ಚಾರ್ಕೋಲ್ ಶೀಟ್ ಅಂತ. ಸೊ ಇದನ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ, ಚಾರ್ಕೋಲ್ ಶೀಟ್. ಇದು ಒಂದು ಒಳ್ಳೆ ಫೀಲ್ ಕೊಡುತ್ತೆ, ನೋಡಕ್ ಚೆನ್ನಾಗಿ ಕಾಣುತ್ತೆ. ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ, ಎಲ್ಲ ಪ್ಲಾನ್ ಮಾಡಬಹುದು. ಅಂಡ್ ದೆನ್ ನೀವು ನೋಡಿದ್ರೆ ಒಂದು ಸ್ವಿಂಗ್ ಇದೆ. ಇದು ನಾವು ಮಾಡಿರೋದು ಬಂದ್ಬಿಟ್ಟು ರೋಸ್ ವುಡ್ ಅಲ್ಲಿ, ಇಂಡಿಯನ್ ರೋಸ್ ವುಡ್ ಅಲ್ಲಿ. ಇದ್ರಲ್ಲಿ ಬೇರೆ ಡಿಸೈನ್ಸ್ ಇದೆ, ಯಾವ ತರ ಡಿಸೈನ್ ಮಾಡೋದು. ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಇಟ್ಸ್ ರೊಟೇಟಬಲ್. ಸೊ ನೀವು ಯಾವ ಕಡೆ ಕೂತ್ಕೊಂತಿರೋ ಬ್ಯಾಕ್ ರೆಸ್ಟ್ ಅಲ್ಲಿಗಿಂತ ರೊಟೇಟ್ ಮಾಡ್ಕೊಬಹುದು ನೀವು. ಸೊ ಈ ಕಡೆ ಕೂತ್ಕೊಂಡು ಮಾತಾಡಿದಾಗ ಇಲ್ಲಿ ಯೂಸ್ ಮಾಡ್ಕೊಬಹುದು, ಆರ್ ಎಲ್ಸ್ ನಾಟ್, ಮತ್ತೆ ಈಗ ನಾವು ಪ್ಲೇಸ್ ಮಾಡ್ಕೊಬಹುದು. ಸೊ ರೊಟೇಟಬಲ್ ಇದೆ, ಡಿಫ್ರೆಂಟ್ ಕಾಂಬಿನೇಷನ್ಸ್ ಮಾಡಬಹುದು. ಇದರಲ್ಲಿ ನಾವು ಕುಷನ್ಸ್ ಕೊಡ್ತೀವಿ ಮುಂಚೆ ಎಲ್ಲ, ಇದು ಟೈಲ್ಸ್ ಇಲ್ಲಿ ಡಿಫ್ರೆಂಟ್ ಟೈಲ್ ಪ್ಯಾಟರ್ನ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ದಟ್ ಸಮಥಿಂಗ್ ಯೂನಿಕ್. ಇದು ಪೇಂಟಿಂಗ್ ಸರ್ ಇಲ್ಲಿ? ಹೌದು, ಇದು ಬೀಡಿಂಗ್ ಮಾಡ್ಕೊಂಡಿದೀವಿ ಸರ್. ಸೊ ಹಿಂದ್ಗಡೆ ನಿಮಗೆ ಇದು ಏನಿದೆ ಟೀಕ್ ಬೀಡಿಂಗ್ ಬರುತ್ತೆ. ಟೀಕ್ ಬೀಡಿಂಗ್ ಮಾಡಿ ಅದಕ್ಕೆ ಕಾಂಟ್ರಾಸ್ಟ್ ನಾವು ಪೇಂಟ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ನಮ್ಮ ಥೀಮಿಗೆ ಈ ಪೇಂಟ್ ಮಾಡಿದೀವಿ. ಬೇರೆ ಪೇಂಟಿಂಗ್ಸ್ ನಾವು ಕಲರ್ಸ್ ಆಪ್ಷನ್ಸ್ ಕೊಡ್ತೀವಿ. ಪ್ಲಸ್ ಈ ಬೀಡಿಂಗ್ ಅಲ್ಲೂ ತುಂಬಾ ಡಿಸೈನ್ಸ್ ಬರುತ್ತೆ ನಿಮಗೆ. ಆ ಡಿಸೈನ್ಸ್ ನಾವು ಕೊಡ್ತೀವಿ ನಿಮಗೆ, ಯಾವ್ದು ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ. ಅಂಡ್ ದೆನ್ ಸೋಫಾ ಸರ್, ಸೋಫಾಸ್ ನಮ್ಮ ಕಡೆಯಿಂದ ಎಂಟೈರ್ ಕಸ್ಟಮೈಸೇಷನ್ ಬರುತ್ತೆ. ಸ್ಟ್ಯಾಂಡರ್ಡ್ ನಮ್ಗೆ ಕೊಡೋದು 5 feet 4 feet ಅಂತ ನಾವು ಸ್ಟ್ಯಾಂಡರ್ಡ್ ಕೊಡಲ್ಲ. ನಿಮ್ಮ ರೂಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅದು ಕೊಡ್ತೀವಿ. ಅದ್ರ ನೀವು ಫ್ಯಾಬ್ರಿಕ್ ಚೂಸ್ ಮಾಡೋದು, ಲೆದರೈಟ್ ಚೂಸ್ ಮಾಡಬಹುದು. ಬಾಟಮ್ ಅಲ್ಲಿ ನೀವು ಲೆಗ್ಸ್ ನೋಡಬಹುದು. ಲೆಗ್ಸ್ ಇದು ಕೊಟ್ಟಿರೋದಲ್ಲ PVD ಕೋಟಿಂಗ್. ಸೊ ಇದರಲ್ಲೂ ಬೇರೆ ತರ ಲೆಗ್ಸ್ ಕೊಡಬಹುದು ನಿಮಗೆ. ನಮ್ಮ ಕಡೆಯಿಂದ ಟೋಟಲ್ ಕಸ್ಟಮೈಸೇಷನ್ಸ್. ಸರ್ ನಮ್ಗೆ ಈ ತರ ಪ್ಯಾಟರ್ನ್ ಬೇಡ, ಬೇರೆ ಪ್ಯಾಟರ್ನ್ ಕೊಡಿ, 100% ವಿಲ್ ಡೂ ಇಟ್ ಫಾರ್ ಯು, ಆ ತರ ಇದೆ. ಅಂಡ್ ದೆನ್ ಅಗೇನ್ ಇಲ್ಲಿ ಒಂದು ವಾಲ್ ಪೇಪರ್ ಯೂಸ್ ಮಾಡ್ಕೊಂಡಿದೀವಿ. ವಾಲ್ ಪೇಪರ್ ವಿತ್ ಒಂದು ವಾಲ್ ಆರ್ಟ್ ಅಲ್ಲಿ ಒಂದು ಕ್ಲಾಕ್ ಡಿಫ್ರೆಂಟ್ ಆಗಿಲ್ಲ ಅಂತ ಜಸ್ಟ್ ಆ ಥರ ಕ್ಲಾಕ್ ಒಂದು ಪ್ಲಾನ್ ಮಾಡಿದೀವಿ. ಅಂಡ್ ಇಟ್ಸ್ ಸೈಡ್ ಟೇಬಲ್ ತರ ಒಂದು ನಿಮಗೆ. ಸೊ ಇದನ್ನು ವಿತ್ ಡ್ರಾವರ್ ಬರುತ್ತೆ ನಿಮಗೆ. ಡ್ರಾವರ್ ಪ್ಲೇಸ್ ಮಾಡಬಹುದು ವಿತ್ PVD ಕೋಟಿಂಗ್ ಲೆಗ್ಸ್ ಅಂಡ್ ಟಾಪ್ ಫುಲ್ MDF ಡ್ಯೂಕೋ ಪೇಂಟು. ಸೂಪರ್. ಸೊ ಪ್ರತಿಯೊಂದು ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಸಜೆಷನ್ಸ್ ಇರುತ್ತೆ ಸರ್. ಡಿಸೈನ್ ಇಂದ ಹಿಡಿದು ಮುಗಿಸೋ ಗಂಟ ನಾವು ಜೊತೆಗಿರ್ತೀವಿ. ದಟ್ಸ್ ಆರ್ ಮೇನ್ ಥಿಂಗ್. ಅಂಡ್ ದೆನ್ ಇದನ್ನ ನೋಡಿದ್ರೆ ನಿಮಗೆ ಒಂದು ಕ್ರಾಕರಿ ಯೂನಿಟ್ ಇದು. ಈ ಮೆಟೀರಿಯಲ್ ಮೆಂಬ್ರೇನ್ ಅಂತೀವಿ. ಸೊ ಈ ಪ್ಯಾಟರ್ನ್ಸ್, ಈ ಕಟಿಂಗ್ಸ್ ಇದೆಲ್ಲ ನೋಡ್ರೆ ಮೆಂಬ್ರೇನ್ ಅಲ್ಲೇ ಬರೋದು ಇದು. ಸೊ ಇನ್ಸೈಡ್ ಅಲ್ಲಿ ನೋಡಿದ್ರು ಇದೆ ಬರೋದು ಸರ್. ಇನ್ಸೈಡ್ ಫುಲ್ ನಿಮಗೆ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡಿದೀವಿ ಇಲ್ಲಿ. ಯಾಕಂದ್ರೆ ಒಳ್ಳೆ ಲುಕ್ ಕೊಡುತ್ತೆ. ನಾರ್ಮಲ್ ಹಾಫ್ ವೈಟ್ ಗಿನ ಕಲರ್ ಲ್ಯಾಮಿನೇಟ್ ಚೆನ್ನಾಗಿ ಬರುತ್ತೆ. ಅಂಡ್ ದೆನ್ ಇಲ್ಲಿ ನೋಡಿದಾಗ ನಿಮಗೆ ಇದು ನೋಡಿ ಸಿಂಗಲ್ ಮೆಟೀರಿಯಲ್ ಹೀಗೆ ಬಂದು ನಿಮಗೆ ಇಲ್ಲಿ ಕವರ್ ಆಗಿರ್ತದೆ. ಹೌದು. ಸೊ ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡ್ಬೋದು, ಇದೇ ಪ್ಯಾಟರ್ನ್ ಅಂತಲ್ಲ, ಡಿಫ್ರೆಂಟ್ ಪ್ಯಾಟರ್ನ್ ಮಾಡ್ಬೋದು ನಿಮಗೆ. ಯಾಕಂದ್ರೆ ಇಲ್ಲಿ ನಾವು ಬರೀ ಜಸ್ಟ್ ಈ ತರ ಒಂದು ಫ್ರೆಂಚ್ ಪ್ಯಾಟರ್ನ್ ಮಾಡ್ಕೊಂಡಿದ್ವಿ. ಇದು ಬೇಡ ಅಂದ್ರೆ ನೀವು ಬೇರೆ ಪ್ಯಾಟರ್ನ್ ಇಲ್ಲಿ ಪ್ಲಾನ್ ಮಾಡ್ಬೋದು. ಇದ್ರೆಲ್ಲ ಎಷ್ಟಾಗುತ್ತೆ ಸರ್ ಪ್ರೈಸಿಂಗ್? ಸರ್ ಮೆಂಬ್ರೇನ್ ಒಂದು ಸ್ವಲ್ಪ ಕಾಸ್ಟ್ ಇರುತ್ತೆ ನಿಮಗೆ. ಫ್ರಮ್ 1008 ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಅದು ಮೆಟೀರಿಯಲ್ ಆಗಿದೆ. ಪ್ಲಸ್ ಇದು ಹೀಗೆ ಅಂದ್ರೆ ನಿಮಗೆ ಅಗೇನ್ಸ್ಟ್ ದ ಆರ್ಡರ್ ಇದು. ಇದು ಇಮಿಡಿಯೇಟ್ ಸಿಗಲ್ಲ. ನೀವು ಒಂದು ಡಿಸೈನ್ ಫೇಸ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದಾಗಲೇ ಅಗೇನ್ಸ್ಟ್ ದ ಆರ್ಡರ್ ನಾವು ತರಿಸ್ಕೊಂಡು ನಿಮ್ಗೆ ಇದನ್ನ ಮಾಡ್ಕೊಡ್ಬೇಕು. ಸೊ ದಟ್ ಇಸ್ ದೇರ್ ವಿತ್ ದ ಮೆಂಬ್ರೇನ್. ಸೊ ಇದೆಲ್ಲ ಫುಲ್ ವಾಲ್ ಆರ್ಟ್ಸ್ ಬರುತ್ತೆ ನಿಮಗೆ. ಸೊ ನಾವು ಸ್ವಲ್ಪ ಜನ ಟೈ ಅಪ್ ಆಗಿದ್ದೀವಿ. ಸೊ ಅವರು ನಾರ್ತ್ ಇಂಡಿಯಾದಲ್ಲಿ UP ಅಲ್ಲಿ ಇದ್ದಾರೆ, ಅಲ್ಲಿಂದ ನಾವು ತರಿಸ್ತೀವಿ. ಇದೆಲ್ಲ ಮೆಟಲ್ಸ್ ವಿತ್ ಪೇಂಟಿಂಗ್ ಅಂಡ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ವಿತ್ ಲೈಟ್ ಬರುತ್ತೆ, ವಿತೌಟ್ ಲೈಟಿಂಗ್ ಬರುತ್ತೆ. ಸೊ ಆ ತರ ತುಂಬಾ ಪ್ಯಾಟರ್ನ್ಸ್ ಇದೆ, ಕಾಂಬಿನೇಷನ್ಸ್ ಇದೆ. ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ, ಅದನ್ನು ಕೊಡ್ತೀವಿ. ಸೊ ಇದು ವಿಂಗ್ ಪ್ಯಾಟರ್ನ್ ವಿತ್ ಫೆದರ್ ತರದಲ್ಲಿ ಲೀಫ್ ತರ ಬರುತ್ತೆ. ಫೆದರ್ ಪ್ಯಾಟರ್ನ್ ವಿತ್ ಲೀಫ್ ತರ. ಸೊ ಅಲ್ಲಿ ಕ್ಲಾಕ್ ಅಂಡ್ ದೆನ್ ದಿಸ್ ಇಸ್ ಅವರ್ ನೇಮ್ ಬೋರ್ಡ್. ಸೊ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ನಾವು ಇದಕ್ಕೆ ಏನ್ ಬೇಕು ಇದನ್ನು ಕಾಂಬಿನೇಷನ್ ಮಾಡ್ಕೊಡ್ಬೋದು, ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ನಿಮಗೆ. ನಿಮ್ಮ ಲೆಂತ್ ವಿಡ್ತ್ ತಕ್ಕನಂಗೆ ಅದನ್ನ ಮಾಡ್ಕೊಡ್ತೀವಿ. ಇದು ಪ್ರೈಸಿಂಗ್ ಎಲ್ಲ ಹೆಂಗೆ ಸರ್? ಪ್ರೈಸ್ ಇದು ಸ್ಟಾರ್ಟ್ ಆಗೋದು ನಿಮ್ಗೆ 2,500 ಸ್ಟಾರ್ಟ್ ಆಗಿದೆ. 2,500 ಇಂದ ಆಲ್ಮೋಸ್ಟ್ ನಿಮ್ಗೆ 12,000 ಗಂಟ ನಮ್ಮ ಹತ್ರ ಇದೆ. ಸೊ ನಮ್ಗೊಂದು ಎಂಟಿ ಸ್ಪೇಸ್ ಇತ್ತು ಇಲ್ಲಿ. ಸೊ ಈ ಎಂಟಿ ಸ್ಪೇಸ್ ನಾವು ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಬಾಲ್ಕನಿ ಸೆಟಪ್ ಮಾಡ್ಕೊಂಡಿದೀವಿ. ಒಂದು ಫೆನ್ಸ್ ಸೆಟಪ್ ತರ ವಿತ್ ಪೆಬಲ್ಸ್ ಅಂಡ್ ನಿಮ್ ಪಾಟ್ಸ್ ಇಟ್ಕೊಳ್ಳೋಕೆಲ್ಲ ಬಹಳ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ತುಂಬಾ ಜನ ಇವಾಗ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋರು ಬಾಲ್ಕನೀಸ್ ಇದ್ದೇ ಇರುತ್ತೆ. ಸೊ ಅವ್ರ ಬಾಲ್ಕನೀಸ್ ಏನು ಮಾಡುವಂತ ಕೇಳ್ತಾರೆ.
ಓಕೆ ಸೊ ನಾವು ನ್ಯಾಚುರಲ್ ಲ್ಯಾಂಡ್ಸ್ಕೇಪಿಂಗ್ ಮಾಡ್ಕೊಡ್ತೀವಿ, ಆರ್ಟಿಫಿಷಿಯಲ್ ಮಾಡ್ಕೊಡ್ತೀವಿ, ಪ್ಯಾಟರ್ನ್ಸ್ ಮಾಡ್ಕೊಡ್ತೀವಿ. ಸೊ ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ನಾವು ನಮ್ಮ ಶೋರೂಮ್ ಒಳಗೆ ಇರೋ ಸ್ಪೇಸ್ ಅಲ್ಲಿ ನಾವು ಇಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಸೂಪರ್. ಇದೆಲ್ಲ ಎಷ್ಟಾಗ್ಬೋದು ಸರ್ ಈ ಥರ ಎಲ್ಲ? ಸರ್ ಮಿನಿಮಲ್ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಇದು ಆರ್ಟಿಫಿಷಿಯಲ್ ಗ್ರಾಸಿಂಗ್ ಇವಾಗ ಭಾಳ ಕಮ್ಮಿನೇ ಇದೆ. ಫಾರ್ ಸ್ಕ್ವೇರ್ ಫೀಟ್ ನಿಮಗೆ 30 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ, ಅಪ್ ಟು 150 180 ಗಂಟೆ ವಿತ್ ಮೆಟೀರಿಯಲ್ ಹೇಳ್ತಾರೆ ನಾನು ಇದೆ ನಿಮಗೆ. ಇದು ನೀವು ನ್ಯಾಚುರಲ್ ಲ್ಯಾಂಡ್ಸ್ಕೇಪಿಂಗ್ ಹೋದಾಗ ಸ್ವಲ್ಪ ಜಾಸ್ತಿ ಬೇಕಾದ್ರೆ ನಾವು ಅದು ಸಾಯಿಲ್ ಎಲ್ಲ ಮಾಡಿ ಪ್ಯಾಕಿಂಗ್ ಕೊಟ್ಬಿಟ್ಟು ಕೆಳಗಡೆ ಸ್ಪಂಜಸ್ ಅಲ್ಲಿ ಹಾಕ್ಬಿಟ್ಟು ಮಾಡಬೇಕು. ಅದು ನಿಮ್ಗೆ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ. ಸ್ವಲ್ಪ ನೀವು ಲೋ ಕಾಸ್ಟಿಂಗ್ ಅಲ್ಲಿ ನೋಡಕ್ ಬಂದಾಗ ನಾವು ಆರ್ಟಿಫಿಷಿಯಲ್ ಗ್ರಾಸ್ ಹಾಕೊಂಡು ಕೊಡ್ಬೋದು. ಇದರಲ್ಲೂ ಬೇರೆ ಪ್ಯಾಟರ್ನ್ ಇದೆ. ಇದು ಜಸ್ಟ್ ಗ್ರಾಸ್ ಅಲ್ಲ, ನಿಮಗೆ ಪ್ಲಾಂಟ್ಸ್ ಏನಾದ್ರು ಬರುತ್ತೆ ನಾವು ಅದನ್ನು ಇಂಪ್ಲಿಮೆಂಟ್ ಕೊಡ್ಬೋದು ನಿಮಗೆ. ಸೊ ನೋಡ್ಬೋದು ನೀವು ಇಲ್ಲಿ ಇದು ಒಂದು ಒಟ್ಟು ಒಂದು ಹೇಗಂತ ಒಂದು ವಾಲ್ ಮಾಡ್ಕೊಂಡಿದೀವಿ. ದಿಸ್ ಇಸ್ ಕೈಂಡ್ ಆಫ್ ಆನ್ MDF ಮಾಡಿದೀವಿ. ಹಿಂದ್ಗಡೆ ನಿಮ್ಗೆ ಯಾವುದೋ ಒಂದು ಪಾರ್ಟಿಷನ್ ಮಾಡಿ ಯಾವ ಕಾಣಬಾರ್ದು ಅಂತ ಇದ್ದ ಟೈಮಲ್ಲಿ ಈ ತರ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಅದ್ಮೇಲೆ ಬೀಡಿಂಗ್ಸ್ ಹಾಕಿ ಡಿಫ್ರೆಂಟ್ ಕಲರ್ಸ್ ಮಾಡಬಹುದು. ಸೊ ಜಸ್ಟ್ ಕೈಂಡ್ ಆಫ್ ಅ ಪರ್ಪಸ್ ಆಫ್ ಪಾರ್ಟಿಷನ್ ತರ ಇದು. ಆ ಥರ ನಾವು ಇದನ್ನ ಪ್ಲಾನ್ ಅಪ್ ಮಾಡಬಹುದು. ಸೂಪರ್. ಇಲ್ಲಿ ಆಕ್ಚುಲಿ ಇಲ್ಲೂ ಒಂದು ರೂಮ್ ಇರೋದೇ ಗೊತ್ತಾಗಲ್ಲ. ಹೌದು, ಎಕ್ಸಾಕ್ಟ್ಲಿ. ಸೊ ಅದು ಡೋರ್ನ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ, ಒಂದೇ ಯೂನಿಟ್ ಕಾಣಲಿ ಅಂತ. ಸೊ ದಟ್ ಇಸ್ ದ ರೀಸನ್ ಇದನ್ನ ಮಾಡ್ಕೊಂಡಿದೀವಿ ನಾವು. ಓಕೆ. ಸೊ ಇದು ನಮ್ಮ ಸ್ಟಾಫ್ಸ್ ಇರೋ ರೂಮು ಅವರೇ. ಸೊ ದಿಸ್ ಇಸ್ ವೇರ್ ನಮ್ಮ ಕಸ್ಟಮರ್ಸ್ ಒಂದು ಡ್ರೀಮ್ ಇಂಟೀರಿಯರ್ಸ್ ಡಿಸೈನ್ ಆಗುತ್ತೆ. ಸೊ ನಮ್ಮ ಡಿಸೈನರ್ ಸ್ಪೇಸು, ಪ್ರಾಜೆಕ್ಟ್ ಮ್ಯಾನೇಜರ್ ಸ್ಪೇಸ್ ಕೊಟ್ಟಿದ್ದೀವಿ ಇಲ್ಲಿ. ಆ್ಯಂಡ್ ದೆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟ್ಲಾಗ್ಸ್ ನಮ್ದು ಏನಿದೆ ಎಲ್ಲ ಶೋಕೇಸ್ ಆಗಿದೆ. ಲ್ಯಾಮಿನೇಟ್ಸ್ ಇಂದ ಹಿಡಿದು ಕುಷನಿಂಗ್ಸು, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್ಸು ಪ್ರತಿಯೊಂದು ಇಲ್ಲಿ ನಾವು ಶೋಕೇಸ್. ಕಸ್ಟಮರ್ ಬಂದು ನಮ್ಗೆ ತೋರ್ಸೋಕೆ ಇರ್ಬೇಕು ನಮ್ಮ ಹತ್ರ ಸ್ಯಾಂಪಲ್ಸ್. ಪ್ರತಿಯೊಂದು ಸ್ಯಾಂಪಲ್ಸ್ ಇಲ್ಲಿ ನಾವು ತೋರಿಸ್ತೀವಿ. ಅಲ್ಲಿ ನೋಡಿದ್ರು ಇವಾಗ ಒಂದು ಕಸ್ಟಮರ್ ಆಗಲೇ ಸೆಲೆಕ್ಟ್ ಮಾಡ್ತಿದ್ದಾರೆ ಅಕ್ರಲಿಕ್ಗೆ. ಸೊ ಆ ಥರ ನಮ್ಮ ಕಡೆಯಿಂದ ಸೆಲೆಕ್ಷನ್ಸ್ ಇರುತ್ತೆ. ಸೆಲೆಕ್ಷನ್ಸ್ ಪ್ರತಿಯೊಂದು ನಾವು ಇಲ್ಲೇ ಮಾಡ್ಕೊಡ್ತೀವಿ ನಿಮಗೆ. ಲ್ಯಾಮಿನೇಟ್ಸು, ಅಕ್ರಲಿಕ್, ಅದಕ್ಕೆ ಎಜ್ ಬೈಂಡಿಂಗು, ಮಿರರು ನಮ್ಮ ಹತ್ರ ಎಲ್ಲ ಇಲ್ಲೇ ಇದೆ ಸ್ಟಾಕಲ್ಲಿ. ನೀವು ಬರಬೇಕು, ಸೆಲೆಕ್ಟ್ ಮಾಡಬೇಕು, ಅದನ್ನ ನಾವು ಡಿಸೈನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ. ಡಿಸೈನ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಡಿಸೈನ್ ತೋರಿಸ್ತೀವಿ. ಒನ್ಸ್ ಯು ಅಪ್ರೂವ್ ಇಟ್ ದೆನ್ ಇಟ್ ಗೋ ಫಾರ್ ದ ಪ್ರೊಡಕ್ಷನ್. ಪ್ರೊಡಕ್ಷನ್ ಸೈಟಿಗೆ ಬರುತ್ತೆ. ನಾವು ನಿಮಗೆ 30 days to 45 days ಕೆಲಸ ಮುಗಿಸ್ಕೊಡ್ತೀವಿ.